ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭಾಷೆದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಹಾಗೂ ತಮಗೆಲ್ಲರಿಗೂ ದೀಪಾವಳಿಯ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ ದೀಪಾವಳಿ ಪರ್ವ ಆರಂಭವಾಗುವಂಥ ಈ ವಾರದ ಭವಿಷ್ಯವನ್ನು ಅವಲೋಕಿಸುವಂಥದ್ದು. ಇದೇ ಅಕ್ಟೋಬರ್ 19ರಿಂದ 25ರವರೆಗಿನ ವಾರ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಈ ವಾರವು ಮಹತ್ವದ ವಾರ ಎನಿಸಿದೆ. ನಮ್ಮ ದೇಶಾದ್ಯಂತ ವಿಶೇಷವಾಗಿ ಆಚರಣೆ ಮಾಡುವಂಥ ಒಂದು ಹಬ್ಬ ದೀಪಾವಳಿ. ದೀಪಾವಳಿ ಪರ್ವದ ವಿಶೇಷವಾದ ವಾರ ಆಗಿರೋದ್ರಿಂದ 19ನೇ ತಾರೀಕು ಭಾನುವಾರ ಇಂದು ಆಶ್ವೀಜ ಬಹುಳ ತ್ರಯೋದಶಿ. ಇದನ್ನು ಧನ ತ್ರಯೋದಶಿ ಎಂದು ಆಚರಣೆ ಮಾಡ್ತಾರೆ. ಧನ್ವಂತರಿ ಪೂಜೆಯನ್ನು ಮಾಡ್ತಾರೆ, ಗಂಗಾ ಪೂಜೆಯನ್ನು ಮಾಡ್ತಾರೆ, ನೀರು ತುಂಬುವ ಹಬ್ಬ ಎಂದು ಸಹ ಆಚರಣೆ ಮಾಡುವಂಥ ಪದ್ಧತಿ. ಅಂದರೆ ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಕೆಲವೊಂದು ಆಚರಣೆಗಳಲ್ಲಿ ಸ್ವಲ್ಪ ಮಟ್ಟಿಗೆ ಭಿನ್ನತೆ ಇದ್ದರೂ ಇಂದಿನಿಂದ ಸಾಂಕೇತಿಕವಾದ ದೀಪಾವಳಿಯ ಆರಂಭ ಆಗುತ್ತೆ. ಅಂದರೆ ನಿನ್ನೆನೇ ದಿನ ತ್ರಯೋದಶಿ ಇತ್ತು. ಕೆಲವೊಂದು ಭಾಗದಲ್ಲಿ ನಿನ್ನೆ ಧನ ತ್ರಯೋದಶಿ ಧನ ತೆರಸನ್ನು ಶನಿವಾರದಂದು ಸಹ ಆಚರಣೆ ಮಾಡಿದ್ದಾರೆ. ಆದರೆ ಯಾರಿಗೆ ಉದಯ ವ್ಯಾಪಿನಿಯಾಗಿ ಅಂದರೆ ಸೂರ್ಯ ಉದಯಕ್ಕೆ ಇರುವಂತಹ ತಿಥಿಯ ಮೇಲೆ ನಿರ್ಣಯ ಮಾಡುವಂತಹ ಪದ್ಧತಿ ಕೆಲವೊಂದು ಭಾಗದಲ್ಲಿದೆ. ಇನ್ನು ಕೆಲವೊಂದು ಭಾಗದಲ್ಲಿ ಆ ಸಾಯಂಕಾಲದ ಆಚರಣೆಗೆ ಬರುವಂತಹ ತಿಥಿ ಆ ದಿನ ತ್ರಯೋದಶಿ ನಿನ್ನೆ ಸಾಯಂಕಾಲ ಇತ್ತು. ಹಾಗಾಗಿ ಧನ ತ್ರಯೋದಶಿಯನ್ನು ನಿನ್ನೆ ಸಾಯಂಕಾಲ ಕೆಲವೊಂದು ಭಾಗದಲ್ಲಿ ಆಚರಣೆ ಮಾಡ್ತಾರೆ. ಆದರೆ ವಾಸ್ತವವಾಗಿ ಇದು ತ್ರಯೋದಶಿ ತಿಥಿ ಇರುವ ಕಾರಣ ಇಂದು ಗಂಗಾ ಪೂಜೆ ಮಾಡುವಂಥ ಪದ್ಧತಿ ಇರುತ್ತೆ. ಅಂದರೆ ಗಂಗೆಗೆ ಅಲ್ಲಿ ವಿಶೇಷವಾದ ಪ್ರಾಶಸ್ತ್ಯವನ್ನು ಕೊಡುವಂಥದ್ದು. ಯಾಕಂದರೆ ನಮ್ಮ ಒಂದು ಇರುವಿಕೆಗೆ ಪ್ರಮುಖವಾದ ಪಾತ್ರ ವಹಿಸುವಂಥದ್ದು ಮಾತೃಶಕ್ತಿಗಳು, ಭೂಮಾತೆ, ಗೋಮಾತೆ, ಗಂಗಾಮಾತೆ, ಜನ್ಮದಾತೆ ಇವರೆಲ್ಲರನ್ನು ಅವರು ನಮ್ಮ ಒಂದು ಆಜನ್ಮ ಪರ್ಯಂತವಾಗಿ ಅವರ ಒಂದು ನಂಟು ಈ ಮನುಕುಲಕ್ಕೆ ಇರಲೇಬೇಕು. ಅವಿಲ್ಲದೆ ಮನುಕುಲವನ್ನು ನಾವು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಆ ಒಂದು ವಿಶೇಷವಾಗಿ ಗಂಗಾ ಮಾತೆ ಅಂದರೆ ನಾವು ಉಪಯೋಗಿಸುವಂಥ ಜಲ, ಅದೇ ಜಾಹ್ನವಿ ಅಂತ ಹೇಳ್ತಾರೆ. ಆ ಜಲ ತತ್ವ, ಜಾಹ್ನವಿ ತತ್ವ ಅಥವಾ ಗಂಗಾ ತತ್ವ, ಆ ಗಂಗಾ ತತ್ವವನ್ನು ಇಂದು ಪೂಜೆ ಮಾಡುವಂಥ ಪದ್ಧತಿ. ಅದನ್ನು ಸಾಂಕೇತಿಕವಾಗಿ ಗಂಗೆಗೆ ಪೂಜೆ ಮಾಡಿ ಆ ನೀರಿನ ಬಾವಿನೋ ಅಥವಾ ಕೆರೆನೋ ಅಥವಾ ನೀರಿನ ಮೂಲ ನದಿ ಮೂಲನೋ ಎಲ್ಲ ಇದ್ದರೆ ಅಲ್ಲಿ ಗಂಗಾ ಮಾತೆಯನ್ನು ವಿದ್ಯುಕ್ತವಾಗಿ ಪೂಜೆ ಮಾಡಿ ಅಲ್ಲಿ ಶುದ್ಧ ಮನಸ್ಸಿನಿಂದ ಆ ಕಲಶಗಳಲ್ಲೋ ಅಥವಾ ಬಿಂದಿಗೆಗಳಲ್ಲೋ ನೀರು ತುಂಬುವ ಹಬ್ಬ. ಅದನ್ನು ಇಂದು ಸಾಯಂಕಾಲದಲ್ಲಿ ನೀರು ತುಂಬುವ ಹಬ್ಬ ಅಂತ ಸಾಯಂಕಾಲ ಆಚರಣೆ ಮಾಡ್ತಾರೆ. ಅಲ್ಲಿ ವಿಶೇಷವಾಗಿ ಈಗಿನ ಸಾಂಸಾರಿಕ ಚೌಕಟ್ಟಿನಲ್ಲಿ ಮನೆಯಲ್ಲಿರತಕ್ಕಂತಹ ಅಲ್ಲಿ ಸ್ನಾನಗೃಹದಲ್ಲಿ ವಿಶೇಷವಾಗಿ ಹಂಡೆಗಳಿಗೆ ನೀರನ್ನು ತುಂಬಿಸೋದಾಗಲಿ ಅಥವಾ ಇರುವಂತಹ ಒಂದು ಸ್ನಾನ ಮಾಡುವಂಥ ಪಾತ್ರೆಗಳಿಗೆ ನೀರು ಬಿಂದಿಗಳಿಂದ ಅಲಂಕರಿಸಿ ಶುದ್ಧಗೊಳಿಸಿ ಆ ನೀರು ತುಂಬುವ ಹಬ್ಬವನ್ನು ಇಂದು ಸಾಯಂಕಾಲ ಆಚರಣೆ ಮಾಡ್ತಾರೆ. ಇನ್ನು ಕೆಲವೊಂದು ಭಾಗದಲ್ಲಿ ಇಂದು ಧನ್ವಂತರಿ ಜಯಂತಿ ಅಥವಾ ದೇವದಾಸ ಜಯಂತಿಯನ್ನು ಸಹ ಇಂದು ಆಚರಣೆ ಮಾಡುವಂತಹ ಪದ್ಧತಿ ತ್ರಯೋದಶಿ ಎಂದು ಇರುತ್ತೆ. ಹಾಗಾಗಿ ವಿಶೇಷವಾಗಿ ದೀಪಾವಳಿಯ ಸಾಂಕೇತಿಕ ಆರಂಭ ಆಗುವಂಥ ಶುಭ ದಿನ 19ನೇ ತಾರೀಕು ಭಾನುವಾರ, ಬಹುಳ ತ್ರಯೋದಶಿ, ಉತ್ತರ ನಕ್ಷತ್ರ, ಐಂದ್ರ ಯೋಗ, ವಣಿಕರಣ ಇರುವಂಥದ್ದು ಹಬ್ಬದ ಆಚರಣೆಗೆ ಪ್ರಶಸ್ತವಾದ ದಿನ. ಇನ್ನು 20ನೇ ತಾರೀಕು ಸೋಮವಾರ, ಈ ದಿನ ಪ್ರಮುಖವಾದ ದಿನ. ದೀಪಾವಳಿಯ 2ನೇ ದಿನದಲ್ಲಿ ವಿಶೇಷವಾಗಿ ಬರುವಂಥ ನರಕ ಚತುರ್ದಶಿ. ನರಕ ಚತುರ್ದಶಿಗೆ ಪೌರಾಣಿಕ ಹಿನ್ನೆಲೆ ಇರುತ್ತೆ. ಅದು ವಿಶೇಷವಾಗಿ ಮಹಾಭಾರತದ ಕಥೆಗಳಲ್ಲೂ ರಾಮಾಯಣದ ಕಥೆಗಳಲ್ಲೂ ಈ ದೀಪಾವಳಿಯ ಆಚರಣೆಗಳನ್ನು ಅಲ್ಲಿ ವಿವಿಧ ಸಂದರ್ಭಗಳಲ್ಲಿ ವಿವರಣೆ ಮಾಡಿದ್ದಾರೆ. ಅಲ್ಲದೆ ಆ ನರಕಾಸುರನ ವಧೆ ಮಾಡಿದಂತಹ ಒಂದು ಪರ್ವಕಾಲ ಅಂತ ಈ ಅಸುರರ ಸಂಹಾರ ಮಾಡಿದ್ದಕ್ಕೂ ಒಂದು ಹಬ್ಬಕ್ಕೂ ಅಲ್ಲಿ ವಿಶೇಷವಾದ ಅನುನಾಭ ಸಂಬಂಧ ಇದೆ. ಯಾವ ರೀತಿ ನಾವು ವಿಜಯದಶಮಿಯನ್ನು ಅಲ್ಲಿ ಅಸುರರ ಸಂಹಾರದ ವಿಜಯದ ಸಂಕೇತವಾಗಿ ಆಚರಣೆ ಮಾಡಿದ್ದೆವು, ಈಗ ಈ ದೀಪಾವಳಿಯ ಪರ್ವಕಾಲದಲ್ಲಿ ಅಲ್ಲಿ ನರಕಾಸುರನ ವಧೆ ಮಾಡಿದಂತಹ ಒಂದು ಸಂದರ್ಭ ಬರುತ್ತೆ. ಆ ದೀಪಾವಳಿಯ ನರಕ ಚತುರ್ದಶಿ ಎಂದು ಇಂದು ವಿಶೇಷವಾಗಿ ನರಕ ಚತುರ್ದಶಿ ಎಂದು ಅಲ್ಲಿ ಅಭ್ಯಂಗ ಸ್ನಾನ ಮಾಡುವಂಥ ಪದ್ಧತಿ. ಯಾಕಂದರೆ ತ್ರಯೋದಶಿ ಎಂದು ನೀರು ತುಂಬಿ ಆ ನೀರನ್ನು ಉದಯ ಕಾಲದಲ್ಲಿ ಅಂದರೆ ನರಕ ಚತುರ್ದಶಿಯ ಸೂರ್ಯ ಉದಯಕ್ಕೂ ಮುನ್ನ ಅಭ್ಯಂಗವನ್ನು ಮಾಡಿ ಸೂರ್ಯ ಉದಯಕ್ಕೂ ಮುನ್ನ ಅಲ್ಲಿ ಸ್ನಾನವನ್ನು ಮಾಡುವಂಥ ಪದ್ಧತಿ ತೈಲಾಭ್ಯಂಗ ಸ್ನಾನ. ಯಾಕಂದರೆ ಈಗಿನ ಈ ವಾತಾವರಣದಲ್ಲಿ ಆಗುವಂಥ ಬದಲಾವಣೆ ಅಂದರೆ ಮಳೆಗಾಲದಲ್ಲಿ ಮಳೆಯ ಪ್ರಭಾವ ಕಡಿಮೆಯಾಗಿ ಈಗ ಚಳಿಯ ಪ್ರಭಾವ ಜೊತೆಗೆ ಅಲ್ಲಿ ಶುಷ್ಕ ವಾತಾವರಣ ಇರುವಂಥದ್ದು, ಅದು ನಮ್ಮ ಒಂದು ಚರ್ಮದ ಮೇಲೆ ಆಗುವಂಥ ಪರಿಣಾಮಗಳು ಇರ್ತವೆ. ಹಾಗಾಗಿ ಇಲ್ಲಿಂದ ತೈಲಾಭ್ಯಂಗ ಸ್ನಾನವನ್ನು ಆರಂಭ ಮಾಡುವಂಥದ್ದು ಮುಂದಿನ ಬರತಕ್ಕಂಥ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ತೈಲಾಭ್ಯಂಗ ಸ್ನಾನ ವಿಶೇಷವಾಗಿ ತನ್ನ ಮಹತ್ವವನ್ನು ಪಡೆದಿದೆ. ಹಾಗಾಗಿ ಇಂದು ಅಭ್ಯಂಗ ಸ್ನಾನ ಮಾಡುವಂಥ ಪದ್ಧತಿ ಜೊತೆಗೆ
ಇಂದು ಹಲವರು ಈ ವಿಶೇಷವಾದ ಧನಲಕ್ಷ್ಮಿ ಪೂಜೆಯನ್ನು ಕೆಲವರು ಮಾಡ್ತಾರೆ. ಕುಬೇರ ಲಕ್ಷ್ಮಿ ಪೂಜೆಯನ್ನು ಸಹ ಇಂದು ಮಾಡುವಂಥ ಪದ್ಧತಿ ಕೆಲವೊಂದು ಭಾಗದಲ್ಲಿ ಅಮಾವಾಸ್ಯೆಗೂ ಅಂದರೆ ನಾಳಿನ ದಿನಕ್ಕೂ ಮಾಡ್ತಾರೆ, ಕೆಲವೊಂದು ಭಾಗದಲ್ಲಿ ಪಾಡ್ಯಮಿ ದಿವಸಕ್ಕೂ ಮಾಡ್ತಾರೆ. ಹಾಗಾಗಿ ದೀಪಾವಳಿಯ ಆಚರಣೆಗೆ ಅಲ್ಲಿ 3 ಅಥವಾ 4 ದಿನಗಳ ಮಹತ್ವ ಇರುತ್ತೆ. ಆ 3-4 ದಿನಗಳ ಅಥವಾ 5 ದಿನಗಳ ಮಹತ್ವದಲ್ಲಿ ನಿಮಗೆ ನಿಮ್ಮ ಪರಂಪರೆಯಿಂದ ಅಂದರೆ ಹಿರಿಕರು ಪಾಲಿಸಿಕೊಂಡು ಬಂದಂತಹ ರೀತಿಯಲ್ಲಿ ಅದನ್ನು ಆಚರಿಸೋದು ಉತ್ತಮವಾದ ಆಯ್ಕೆಯಾಗಿರುತ್ತೆ. ಹಾಗಾಗಿ ಕೆಲವೊಂದು ಭಾಗದಲ್ಲಿ ಇಂದು ಧನಲಕ್ಷ್ಮಿ ಅಥವಾ ಕುಬೇರ ಪೂಜೆಯನ್ನು ಇಂದು ಆಚರಣೆ ಮಾಡ್ತಾರೆ. ಅದರಲ್ಲಿ ಅವರವರ ಒಂದು ಮನಸ್ಸಿಗೆ ಅಥವಾ ಅವರವರ ಒಂದು ಪರಂಪರೆಗೆ ಒಪ್ಪುವ ರೀತಿಯಲ್ಲಿ ಆಚರಣೆ ಮಾಡ್ಬೋದು. ಇಂದು ಹಸ್ತ ನಕ್ಷತ್ರ, ವೈದ್ರತಿ ಯೋಗ, ಶಕುನೀಕರಣ ಇರುವಂಥದ್ದು. ಜೊತೆಗೆ ಇಂದು ಸಾಯಂಕಾಲದಲ್ಲಿ ಅಲ್ಲಿ 4 ಗಂಟೆ ಹೊತ್ತಿಗೆ ಅಮಾವಾಸ್ಯೆ ಆರಂಭ ಸಹ ಆಗುತ್ತೆ. ಹಾಗಾಗಿ ಇಂದು ಸಾಯಂಕಾಲ ಧನಲಕ್ಷ್ಮಿ ಪೂಜೆ ಮಾಡೋದು ಉತ್ತಮನೇ. ಯಾರು ಈ ಅಮಾವಾಸ್ಯೆಗೆ ಅಂತ ಅಮಾವಾಸ್ಯೆ ಸಾಯಂಕಾಲದಲ್ಲಿ ಪೂಜೆ ಮಾಡೋ ಪದ್ಧತಿ ಇಟ್ಟುಕೊಂಡಿದ್ದಾರೋ ಅವರು ಇಂದೂ ಆಚರಣೆ ಮಾಡ್ಬೋದು. ಹಾಗೆಂದ್ರೆ ನಾಳೆ ಆಚರಣೆ ಮಾಡಿದ್ರೆ ತಪ್ಪಾಗುತ್ತೆ, ಖಂಡಿತ ನಾಳೆನೂ ಆಚರಣೆ ಮಾಡ್ಬೋದು. ನಾಳೆ ಯಾಕಂದರೆ ಉದಯ ಕಾಲದಲ್ಲಿ ಅಮಾವಾಸ್ಯೆ ಇರೋ ಕಾರಣ ಅಮಾವಾಸ್ಯೆಗೆ ಸಂಬಂಧಿತ ಆಚರಣೆಗಳನ್ನು ನಾಳೆನೂ 21ರ ಮಂಗಳವಾರದಂದು ಮಾಡ್ಬೋದು. ಹಾಗಾಗಿ ನರಕ ಚತುರ್ದಶಿ ಜೊತೆಗೆ ಸಾಯಂಕಾಲ ವ್ಯಾಪಿನಿಯಾಗಿ ಅಮಾವಾಸ್ಯೆ ಇರುವಂಥದ್ದು, ಅಭ್ಯಂಗ ಸ್ನಾನ, ದೀಪಾವಳಿಯ ವಿಶೇಷವಾದ ಆಚರಣೆಗಳನ್ನು ಇಂದು ಮಾಡುವಂಥದ್ದು. ಇನ್ನು 21ನೇ ತಾರೀಕು ಅಲ್ಲಿ ಮಂಗಳವಾರ ಅಲ್ಲಿ ಪ್ರಾತಃ ಕಾಲದಲ್ಲಿ ಉದಯ ಕಾಲದಲ್ಲಿ ಅಮಾವಾಸ್ಯೆ ತಿಥಿ ಇರುತ್ತೆ. ದೀಪಾವಳಿ ಅಮಾವಾಸ್ಯೆ ಅಥವಾ ಆಶ್ವೀಜ ಮಾಸದ ಅಮಾವಾಸ್ಯೆ, ಚಿತ್ರ ನಕ್ಷತ್ರ, ವಿಷ್ಕಂಭ ಯೋಗ, ನಾಗವಾಕರಣ ಇರುವಂಥದ್ದು. ಇಂದು ದೀಪಾವಳಿ ಅಮಾವಾಸ್ಯೆಗೆ ಸಂಬಂಧಿತವಾದ ವಿಶೇಷವಾದ ಆಚರಣೆಗಳು ನಿಮ್ಮ ಕುಲಾಚಾರದ ಪದ್ಧತಿಯಂತೆ ಕೆಲವೊಬ್ಬರು ಅಮಾವಾಸ್ಯೆಯಿಂದ ಕೆಲವೊಂದು ಪ್ರಭಾವದಲ್ಲಿ ಅಮಾವಾಸ್ಯೆಂದೇ ಅಭ್ಯಂಗ ಸ್ನಾನ ಮಾಡ್ತಾರೆ, ಇನ್ನು ಕೆಲವೊಂದು ಭಾಗದಲ್ಲಿ ಅಮಾವಾಸ್ಯೆಂದೇ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ. ಇನ್ನು ಕೆಲವೊಂದು ಭಾಗದಲ್ಲಿ ಈ ವಿಶೇಷವಾಗಿ ಈ ಕರಾವಳಿ ಪ್ರದೇಶದಲ್ಲಿ ಬಲೀಂದ್ರ ಪೂಜೆ ಅಂತ ಮಾಡೋದು. ಅದು ನರಕ ಚತುರ್ದಶಿ, ಅಮಾವಾಸ್ಯೆ ಮತ್ತು ಪಾಡ್ಯಮಿ 3 ದಿನಗಳು ಸಹ ಬಲೀಂದ್ರ ಪೂಜೆಯನ್ನು ಮಾಡುವಂಥ ಪದ್ಧತಿ ಇರುತ್ತೆ. ಅಲ್ಲಿ ಭೂಮಿಗೆ ಅಥವಾ ಈ ಕೃಷಿ ಸಲಕರಣೆಗಳಿಗೆ ಸಹ ಆ ಕಾಲದಲ್ಲಿ ದೀಪಾವಳಿ ಪರ್ವಕಾಲದಲ್ಲಿ ಪೂಜೆ ಮಾಡುವಂಥ ಪದ್ಧತಿ ಇರುತ್ತೆ. ಹಾಗಾಗಿ ಅಮಾವಾಸ್ಯೆಗೆ ಸಂಬಂಧಿತ ಆಚರಣೆ ಜೊತೆಗೆ ಇನ್ನು ಹಲವಾರು ಭಾಗದಲ್ಲಿ ಈ ದೀಪಾವಳಿಯ ಅಮಾವಾಸ್ಯೆಯಂದು ವಿಶೇಷವಾಗಿ ಗತಿಸಿದ ಹಿರಿಯರ ನೆನಪಿನಲ್ಲಿ ಅವರಿಗೆ ಎಡೆ ಇಡುವಂಥ ಪದ್ಧತಿ. ಹಾಗಾಗಿ ಆ ಗತಿಸಿದವರ ಅವರ ಗೌರವಾರ್ಥವಾಗಿ ಇಂದು ಅವರಿಗೆ ಎಡೆ ಇಡುವಂಥ ಪದ್ಧತಿ, ಅವರಿಗೆ ಅಥವಾ ಕೆಲವೊಂದು ಅವರಿಗೆ ಇಷ್ಟವಾದ ವಸ್ತುಗಳಲ್ಲಿ ನೈವೇದ್ಯವಾಗಿ ಇಡುವಂಥ ಪದ್ಧತಿ ಕೆಲವೊಂದು ಭಾಗದಲ್ಲಿ ಇರುತ್ತೆ. ಹಾಗಾಗಿ ನಿಮ್ಮ ಕುಲಾಚಾರದಂತೆ ಪೂರ್ವಿಕರು ಆಚರಿಸಿಕೊಂಡು ಬಂದಂತಹ ಆ ದೀಪಾವಳಿ ಅಮಾವಾಸ್ಯೆಯ ಪರ್ವಕಾಲದಲ್ಲಿ ಆಚರಣೆ ಮಾಡುವಂಥದ್ದು. ಇನ್ನು 22ನೇ ತಾರೀಕು ಬುಧವಾರ ಒಂದು ವಿಶೇಷವಾದ ಒಂದು 3:30 ಮುಹೂರ್ತದ ದಿನ ಅಂದರೆ ದೀಪಾವಳಿ ಪಾಡ್ಯವು ಆ 3:30 ಮುಹೂರ್ತಗಳಲ್ಲಿ ಸರ್ವಶ್ರೇಷ್ಠ. ಒಂದು ವಿಜಯದಶಮಿಯನ್ನು ನಾವು ಈಗಾಗಲೇ ಆಚರಣೆ ಮಾಡಿದ್ದೇವೆ. ವಿಜಯದಶಮಿ ಸಹ ಹಾಗೆ ಪೂರ್ಣ ಮುಹೂರ್ತ, ದೀಪಾವಳಿ ಪಾಡ್ಯಮ ಸಹ ಪೂರ್ಣ ಮುಹೂರ್ತ, ಆ ಬಳಿಕ ಬರೋದು ಯುಗಾದಿ ಪಾಡ್ಯಮ ಪೂರ್ಣ ಮುಹೂರ್ತ, ಜೊತೆಗೆ ಅಕ್ಷಯ ತೃತೀಯೆ ಅಂತ ಹೇಳ್ತಾರೆ. ಹಾಗಾಗಿ ಈ 4 ದಿನಗಳನ್ನು 3:30 ಮುಹೂರ್ತ ಅಥವಾ 3:30 ಮುಹೂರ್ತ ಎಂದು ವಿಶೇಷವಾಗಿ ಆಚರಣೆ ಮಾಡುತ್ತದೆ. ಇದು ದೀಪಾವಳಿಯ ಪಾಡ್ಯಮ ಎಂದು ವಿಶೇಷವಾದ ಯಾವುದೇ ಶುಭ ಆರಂಭಗಳಿಗೆ, ಯಾವುದೇ ರೀತಿಯ ಸಹಿ ಒಪ್ಪಂದಗಳಿಗೆ, ಶುಭ ಕಾರ್ಯಗಳ ಆರಂಭಕ್ಕೆ ಅಥವಾ ವ್ಯಾಪಾರ ವಹಿವಾಟು ಅಥವಾ ಭೂಮಿ ಪೂಜೆ ಅಥವಾ ಇನ್ನೇನಾದರೂ ಉದ್ಯಮ ಇತ್ಯಾದಿಗಳನ್ನು ಆರಂಭ ಮಾಡಲಿಕ್ಕೆ ಬಹಳ ಉತ್ತಮವಾದ ಆಯ್ಕೆ ಇರುವಂಥ ದಿನ. ಇಂದು ವಿಕ್ರಮ ಸಂವತ್ಸರದ ಆರಂಭ. ಹಿಂದೆ ಆಚರಣೆಯಲ್ಲಿದ್ದಂತಹ ಅಥವಾ ಇನ್ನು ಈ ಭಾಗದಲ್ಲೂ ಈ ಉತ್ತರ ಭಾರತದ ಕೆಲವೊಂದು ಭಾಗದಲ್ಲಿ ದೀಪಾವಳಿಗಿನ ಹೊಸ ವರ್ಷ ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ ಅಥವಾ ವಿಕ್ರಮ ಸಂವತ್ಸರದ ಆರಂಭ. 2082ನೇ ವಿಕ್ರಮ ಸಂವತ್ಸರ ಆರಂಭ ಆಗುತ್ತೆ. ಹಾಗಾಗಿ ದೀಪಾವಳಿಯ ಪಾಡ್ಯಮ ಎಂದು ಕೆಲವೊಂದು ಭಾಗದಲ್ಲಿ ಆ ಲೆಕ್ಕದ ಪುಸ್ತಕಗಳನ್ನು ಬದಲಿಸುವಂತಹ ಪದ್ಧತಿನಿರುತ್ತೆ. ಲೆಕ್ಕದ ಪುಸ್ತಕ ಅಂದರೆ ವರ್ಷಕ್ಕೊಮ್ಮೆ ಅಂದರೆ ವರ್ಷ ಬದಲಾಗುವಂಥದ್ದು ಲೆಕ್ಕ. ಹಾಗಾಗಿ ಹಲವಾರು ಭಾಗಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಇಂದು ಆ ದೀಪಾವಳಿಗೆ ವರ್ಷದ ಆಚರಣೆ ಮಾಡುವಂಥ ಪದ್ಧತಿನೂ ಇರುತ್ತೆ. ಹಾಗಾಗಿ ಈ ಒಂದು ವಿಕ್ರಮ ಸಂವತ್ಸರದ ಆರಂಭ ಆಗುವಂಥ ದೀಪಾವಳಿಯ ಪಾಡ್ಯಮ ಜೊತೆಗೆ ಇಂದಿನಿಂದ ಕಾರ್ತಿಕ ಮಾಸದ ಆರಂಭ, ಸರ್ವಶ್ರೇಷ್ಠವಾದ ಕಾರ್ತಿಕ ಮಾಸದ ಆರಂಭ. ಕಾರ್ತಿಕ ಮಾಸದ ಪ್ರತಿಯೊಂದು ದಿನವೂ ಸರ್ವಶ್ರೇಷ್ಠವಾಗಿದೆ. ಕಾರ್ತಿಕ ಸೋಮವಾರ ಇರ್ಬೋದು, ಕಾರ್ತಿಕ ಮಾಸದ ಶನಿವಾರಗಳಿರ್ಬೋದು, ಅಥವಾ ಕಾರ್ತಿಕ ಮಾಸದ ಬರುವಂಥ ವಿವಿಧ ರೀತಿಯ ಆಚರಣೆಗಳನ್ನು ಮಾಡುವಂಥ ದೇವಾಲಯಗಳ ಒಂದು ಉತ್ಸವಗಳು, ದೀಪೋತ್ಸವಗಳು ಜರುಗುತ್ತದೆ. ಯಾಕಂದರೆ ಕಾರ್ತಿಕ ಮಾಸದಲ್ಲಿ ಹಚ್ಚಿದ ಒಂದೊಂದು ದೀಪಕ್ಕೂ ಅಲ್ಲಿ ಬಹಳಷ್ಟು ಮಹತ್ವ ಇರುತ್ತೆ. ಜೊತೆಗೆ ಅದರಿಂದ ನಮ್ಮ ಒಂದು ಪಾಪ ನಾಶವಾಗಿ ಅಲ್ಲಿ ಅಜ್ಞಾನದ ಅಂಧಕಾರ ನಾಶವಾಗಿ ಜ್ಞಾನದ ಜ್ಯೋತಿಯು ಬೆಳಗುವಂಥದ್ದು. ಆ ರೀತಿ ಅಂಥ ವಿಶೇಷವಾದ ಕಾರ್ತಿಕ ಮಾಸದ ಆರಂಭ 22ನೇ ತಾರೀಕು ಬುಧವಾರದಿಂದ ಆಗ್ತಾಯಿದೆ. ಕಾರ್ತಿಕ ಮಾಸ ಆರಂಭ, ಸ್ವಾತಿ ನಕ್ಷತ್ರ ಇರುತ್ತೆ, ಪ್ರೀತಿ ಯೋಗ, ಭಾವಕರಣ ಒಂದು ಅತ್ಯುತ್ತಮವಾದ ದಿನ, ಶುಭ ದಿನ ಆಗಿರುವಂಥದ್ದು. ಇನ್ನು 23ನೇ ತಾರೀಕು ಗುರುವಾರ. ಇದಕ್ಕೂ ಗುರುವಾರಕ್ಕೂ ಈ ಆಚರಣೆಗೂ ದೀಪಾವಳಿಯ ಮರನೇ ದಿನದ ಆಚರಣೆಗೂ ಕೆಲವೊಂದು ಭಾಗದಲ್ಲಿ ಇದನ್ನು ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಇದನ್ನು ಭಗಿನಿ ದ್ವಿತೀಯ ಅಂದರೆ ಪಾಡ್ಯಮ ಮರಣ ದಿನ ಬರುವಂಥ ದ್ವಿತೀಯ ಅಥವಾ ಬಿದಿಗೆ ತಿಥಿಯನ್ನು ಭಗಿನಿ ದ್ವಿತೀಯ ಎಂದು ಆಚರಣೆ ಮಾಡ್ತಾರೆ ಅಥವಾ ಬಾಯಿ ದೂಜ ಎಂದು ಆಚರಣೆ ಮಾಡಿ ಅಲ್ಲಿ ಸಹೋದರಿಯ ಒಂದು ಮನೆಯಲ್ಲಿ ಅಲ್ಲಿ ಸಹೋದರನು ಹೋಗಿ
ಅಲ್ಲಿ ಭೋಜನವನ್ನು ಮಾಡೋದು, ಜೊತೆಗೆ ಸಹೋದರಿಗೆ ತನ್ನಿಂದ ಅಂತ ಏನಾದರೂ ಉಡುಗೊರೆ ಕಾಣಿಕೆಗಳು, ಅಂದರೆ ಇದು ಸಹೋದರ ಸಹೋದರಿಯರ ಸಂಬಂಧವನ್ನು ಗಟ್ಟಿಗೊಳಿಸುವಂತಹ ದಿನಕ್ಕೆ ಭಾಗಿನಿ ದ್ವಿತೀಯ ಅಂತ, ಅಥವಾ ಇದನ್ನು ಯಮದ್ವಿತೀಯ ಎಂದು ಸಹ ಕರೀತಾರೆ. ಯಾಕಂದರೆ ಆ ಯಮಿಯರ ಒಂದು ಕಥೆಯಲ್ಲಿ ಈ ಭಾಗದ ಒಂದು ಕಥೆಯ ಉದಾಹರಣೆ ಸಹ ಬರುತ್ತೆ. ಹಾಗಾಗಿ ಇಂದು ವಿಶೇಷವಾದ ಆಚರಣೆಯನ್ನು ಕೆಲವೊಂದು ಭಾಗದಲ್ಲಿ ಮಾಡ್ತಾರೆ. ವಿಶಾಖ ನಕ್ಷತ್ರ ಇರುವಂಥದ್ದು ಇದನ್ನು ಸಾಮಾನ್ಯ ದಿನ ಆಗಿರುತ್ತೆ. ಹಬ್ಬದ ಸಂಬಂಧಿತವಾದ ಆಚರಣೆಗಳನ್ನು ಮಾಡ್ಬೋದು. ಇನ್ನು 24ನೇ ತಾರೀಕು ಶುಕ್ರವಾರ ಒಂದು ತದಿಗೆ ತಿಥಿ ಇರುತ್ತೆ. ಕಾರ್ತಿಕ ಶುಕ್ಲ ತದಿಗೆ ತಿಥಿ, ಅನುರಾಧ ನಕ್ಷತ್ರ, ಸೌಭಾಗ್ಯ ಯೋಗ, ತೈತಿಲಕರಣ, ಅತ್ಯುತ್ತಮವಾದ ದಿನ. ಯಾವುದೇ ರೀತಿಯ ಕೆಲಸ ಕಾರ್ಯಗಳ ಆರಂಭಕ್ಕೆ, ಉದ್ಯಮದ ಆರಂಭಕ್ಕೆ, ವ್ಯಾಪಾರ ವಹಿವಾಟು, ಸಹಿ ಒಪ್ಪಂದ, ರಿಜಿಸ್ಟ್ರೇಷನ್ಗಳಿಗೆ ಅತ್ಯುತ್ತಮವಾದ ದಿನ ಆಗಿರುತ್ತೆ. ಇನ್ನು ವಿಶೇಷವಾದ ಒಂದು ಗ್ರಹ ಪರಿವರ್ತನೆ ಆಗುತ್ತೆ. ಬುಧನ ಒಂದು ರಾಶಿ ಪ್ರವೇಶ, ಬುಧನ ಒಂದು ವೃಶ್ಚಿಕ ರಾಶಿ ಪ್ರವೇಶ. ಆ ಬುಧನ ಪರಿವರ್ತನೆಯ ಒಂದು ಪ್ರತ್ಯೇಕವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ, ಬುಧನ ವೃಶ್ಚಿಕ ಪ್ರವೇಶದ ವಿಡಿಯೋದಲ್ಲಿ. ಅದರಲ್ಲಿ ಬುಧನಿಂದ ಆಗುವಂಥ ರಾಶಿಗಳ ಮೇಲಿನ ಒಂದು ಉತ್ತಮ ಪರಿಣಾಮಗಳು, ಯಾವ ರಾಶಿಗೆ ಅತ್ಯುತ್ತಮ ಪರಿಣಾಮ ಬರಲಿದೆ, ಯಾವೊಂದು ರಾಶಿಗಳಿಗೆ ಸ್ವಲ್ಪ ಏರುಪೇರಿನ ಘಟನೆಗಳು ಆಗ್ಬೋದು ಅನ್ನೋದು ಆ ಬುಧನ ಒಂದು ಗೋಚಾರದ ವಿಶೇಷವಾದ ವಿಡಿಯೋದನ್ನು ವೀಕ್ಷಿಸಿಕೊಳ್ಳಿ. ಅದರಲ್ಲಿ ವಿಶೇಷವಾದ ವಿಶ್ಲೇಷಣೆಗಳಿವೆ. ಎಂದು ಅತ್ಯುತ್ತಮವಾದ ದಿನ ಶುಕ್ರವಾರ. ಇನ್ನು ಕೊನೆಯ ದಿನ, ವಾರದ ಕೊನೆಯ ದಿನ 25ನೇ ತಾರೀಕು ಶನಿವಾರ. ಅಲ್ಲಿ ಕಾರ್ತಿಕ ಶುಕ್ಲ ಚತುರ್ಥಿ ಅಥವಾ ಚೌತಿ ತಿಥಿ, ಜ್ಯೇಷ್ಠ ನಕ್ಷತ್ರ, ಶುಭಯೋಗ, ವಣಿಕರಣ ಇರುವಂಥದ್ದು. ವಿನಾಯಕ ಚತುರ್ಥಿ ಅಂದರೆ ವಿನಾಯಕನಿಗೆ ಸಂಬಂಧಪಟ್ಟ ಅಥವಾ ಗಣಪತಿಗೆ ಸಂಬಂಧಪಟ್ಟ ಆಚರಣೆಗಳನ್ನು ಮಾಡುವಂಥದ್ದು. ಶನಿವಾರ ಆಗಿರೋದ್ರಿಂದ ಆಂಜನೇಯ, ನವಗ್ರಹಗಳು, ಶನಿ ಮಹಾತ್ಮರು ಮುಂತಾದ ಈ ದೇವಾಲಯಗಳ ಸಂದರ್ಶನ, ಅಥವಾ ಕಾರ್ತಿಕ ಮಾಸದಲ್ಲಿ ಬರುವಂತಹ ಶನಿವಾರದಲ್ಲಿ ವೆಂಕಟೇಶ್ವರ, ನಾರಾಯಣ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟ ದೇವಾಲಯಗಳ ಸಂದರ್ಶನ, ಅಲ್ಲಿ ಪೂಜೆ ಪುನಸ್ಕಾರಗಳು ಮಾಡೋದು, ಅರಳಿ ಮರದ ಪ್ರದಕ್ಷಿಣೆ, ಹನುಮಂತನ ಪೂಜೆ ಇತ್ಯಾದಿ ಈ ಕಾರ್ತಿಕ ಶನಿವಾರದಂದು ಮಾಡುವಂಥ ಆಚರಣೆಗಳಿಗೆ ವಿಶೇಷವಾದ ಮಹತ್ವ ಇರುತ್ತೆ. ಎಂದು ಉತ್ತಮ ದಿನವೇ ಆಗಿರುತ್ತೆ. ಇವೆಲ್ಲವೂ ಈ ವಾರದ ಒಂದು ಪಂಚಾಂಗದ ಮಹತ್ವವನ್ನು ಹೇಳಿದ್ದಾಯಿತು. ಈ ವಾರವು ದೀಪಾವಳಿಯ ಸಂಭ್ರಮದ ಒಂದು ಮಹತ್ವದ ವಾರ ಆಗಿರುತ್ತೆ. ತಮಗೆಲ್ಲರಿಗೂ ಮತ್ತೊಮ್ಮೆ ಆ ದೀಪಾವಳಿಯ ಶುಭಾಶಯವನ್ನು ಕೊಡುತ್ತಾ, ತಮಗೆಲ್ಲರ ಹಾಗೂ ತಮ್ಮ ಪರಿವಾರಕ್ಕೂ ದೀಪಾವಳಿಯ ಪರ್ವಕಾಲದಿಂದ ಆಯುರಾರೋಗ್ಯ, ಶಕ್ತಿ, ಜಯಲಾಭಗಳು, ಜೊತೆಗೆ ಆ ಜ್ಞಾನದ ಜ್ಯೋತಿಯು ನಮ್ಮ ಮನೆಯಲ್ಲಿ ಬೆಳಗಲಿ ಎಂದು ಆರೈಕೆ ಮಾಡುತ್ತಾ, ಈಗ ನಾವು ಗಮನಿಸೋಣ ರಾಶಿ ಭವಿಷ್ಯ. ಮೊದಲು ಮೇಷರಾಶಿ. ಮೇಷರಾಶಿಗೆ ಈ ವಾರದ ಶುಭ ಆರಂಭವಾಗಿ ಬರ್ತಾಯಿದೆ. ದೀಪಾವಳಿ ಪರ್ವಕಾಲದ ಈ ವಾರದಲ್ಲಿ 19-20ರಲ್ಲಿ ನಿಮಗೆ ವಿಶೇಷವಾದ ಶುಭ ಫಲಗಳು ಆಗುವಂಥದ್ದು. ವ್ಯಾಪಾರ ಉದ್ಯಮದಲ್ಲಿ ನಿಮಗೆ ಪ್ರಕಾಶ ಆಗುವಂಥದ್ದು. ಜೊತೆಗೆ ಈ ಭಾನುವಾರ ಸೋಮವಾರ 2 ದಿನಗಳಲ್ಲಿ ನೀವು ವ್ಯಾಪಾರದಲ್ಲಿ ಉದ್ಯಮದಲ್ಲಿ ನಿಮಗೆ ನಿರೀಕ್ಷಿತ ಲಾಭ ಎರಡೂ ಆಗುತ್ತೆ. ಮನೆಯಲ್ಲಿಯೂ ಶುಭ ವಾತಾವರಣ ಇರುವಂಥದ್ದು. ಅಲ್ಲಿ ಇರುವಂತಹ ಯಾವುದೇ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ಆಗುತ್ತೆ. ಜೊತೆಗೆ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಮೂಲದ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಹಾಗಾಗಿ ಬಹಳ ಒಂದು ಉತ್ತಮವಾದ ಫಲಿತಾಂಶವನ್ನು ಮೇಷರಾಶಿಯವರು ಆರಂಭದಲ್ಲೇ ಪಡೆಯಲಿದ್ದೀರ. ಬಳಿಕ ಬರುವಂಥ ನಂತರದ 3 ದಿನಗಳು ಸಹ ನಿಮಗೆ ಉತ್ತಮ ಇದೆ. 21, 22, 23 ಈ 3 ದಿನಗಳಲ್ಲಿ ಮತ್ತೊಮ್ಮೆ ನಿಮಗೆ ಚಂದ್ರನ ವಿಶೇಷವಾದ ಅನುಗ್ರಹ. ಯಾಕಂದರೆ ದೀಪಾವಳಿಯ ಒಂದು ಆರಂಭದ ಪರ್ವಕಾಲದ ಆರಂಭದ 5 ದಿನಗಳು ಸಹ ನಿಮಗೆ ಗ್ರಹ ಬಲವನ್ನು ಸೂಚಿಸುವಂಥ ವಿಶೇಷವಾದ ಚಂದ್ರನ ಅನುಗ್ರಹ ಇರುವಂಥದ್ದು. ಅಲ್ಲಿ ಇತರ ಗ್ರಹಗಳ ಬೆಂಬಲ ನಿಮಗೆ ಕಡಿಮೆ ಇದೆ, ಅದನ್ನು ಗಮನದಲ್ಲಿಟ್ಕೊಳ್ಳಿ. ಈ ಕಾಲದಲ್ಲಿ ನಿಮಗೆ ಅಲ್ಲಿ ಸೂರ್ಯನಾಗಲಿ, ಮಂಗಳನಾಗಲಿ, ಬುಧನಾಗಲಿ, ಅಥವಾ ಗುರು ಆಗಲಿ, ಅಥವಾ ಇತರ ಗ್ರಹಗಳಾಗಲಿ ಯಾವುದು ಅಷ್ಟೊಂದು ಪೂರಕವಾಗಿ ಇರೋದಿಲ್ಲ. ಕೇವಲ ಅಲ್ಲಿ ನಿಮಗೆ ಈಗ ಇರುವಂಥದ್ದು ಚಂದ್ರನ ಬೆಂಬಲ ಮತ್ತು ರಾಹುವಿನ ಬೆಂಬಲ ಇರುವಂಥದ್ದು. ಹಾಗಾಗಿ ನಿಮಗೆ ವಾಸ್ತವವಾಗಿ ಈ ಹಣಕಾಸಿಗೆ ಸಂಬಂಧಪಟ್ಟು, ಉದ್ಯಮ ವ್ಯಾಪಾರಕ್ಕೆ ಸಂಬಂಧಪಟ್ಟು, ಕೌಟುಂಬಿಕ ವಿಚಾರಕ್ಕೆ ಸಂಬಂಧಪಟ್ಟು ಚಂದ್ರನ ಅನುಗ್ರಹ ಭಾಳ ಉತ್ತಮವಾಗಿರುತ್ತೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. 21, 22, 23 ಮಂಗಳವಾರ, ಬುಧವಾರ, ಗುರುವಾರ ಸಹ ನಿಮಗೆ ವ್ಯಾಪಾರ, ಉದ್ಯಮ, ಶಿಕ್ಷಣದಲ್ಲಿ ಉತ್ತಮ ಇದೆ. ಅನುಕೂಲವಾದ ಅನೇಕ ಕೆಲಸ ಕಾರ್ಯಗಳು ಆಗಲಿವೆ. ಬಂಧು ಬಾಂಧವರಲ್ಲಿ ಬಾಂಧವ್ಯ ವೃದ್ಧಿ ಆಗುತ್ತೆ. ಕೆಲವೊಬ್ಬರಿಗೆ ಪ್ರವಾಸ ಹೋಗುವಂಥ ಅವಕಾಶ, ಜೊತೆಗೆ ಏನಾದರೂ ಹೊಸದರ ಆರಂಭಕ್ಕೆ ನಿಮಗೆ ಜನರ ಸಹಾಯ, ಬಂಧುಗಳ ಸಹಾಯ ಎಲ್ಲ ಸಿಗಲಿದೆ. ಆ ಬಳಿಕ ಗುರುವಾರ ಶುಕ್ರವಾರದ ಬಳಿಕ ಗುರುವಾರದ ಬಳಿಕ ಶುಕ್ರವಾರ ಶನಿವಾರ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ. 2 ದಿನಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ, 2 ದಿನಗಳಲ್ಲಿ ಕೊರತೆ ಇರುತ್ತೆ. ಅಲ್ಲಿ ಶುಕ್ರವಾರ ಶನಿವಾರ ಅನಿರೀಕ್ಷಿತವಾದ ಕಲಹ ಆಗುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ನಷ್ಟ ಆಗುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಜರುಗುವಂಥದ್ದು, ಪ್ರಯಾಣದಲ್ಲಿ ಏನಾದರೂ ಕುಂದುಕೊರತೆಗಳು ಬರುವಂಥದ್ದು, ಇತರರು ನಿಮ್ಮ ವಿರುದ್ಧ ಸಂಚು ಮಾಡೋದಾಗಲಿ, ಇತರರ ವಿರುದ್ಧ ನಿಮ್ಮ ದೂರನ್ನು ಕೊಡೋದು ಇತ್ಯಾದಿ ಜರುಗಬಹುದು. ಜೊತೆಗೆ ನೆರೆಹೊರೆಯರಲ್ಲಿ ಅಥವಾ ಬಂಧುಗಳಲ್ಲಿ ಒಂದು ಅನಿರೀಕ್ಷಿತ ಕಲಹ, ಅಂದರೆ ಯಾವುದೋ ನೀವು ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಅಂತ ಜಗಳ, ಕಲಹ, ವಾಗ್ವಾದಗಳಾಗ್ಬೋದು. ಹಾಗಾಗಿ ಈ ವಾರದ ಕೊನೆಯ 2 ದಿನಗಳಂದರೆ ಶುಕ್ರವಾರ ಶನಿವಾರ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಮಾತು ನಡವಳಿಕೆಯಲ್ಲಿ ಎಚ್ಚರಿಕೆ ಬೇಕು. ಹಣಕಾಸಿಗೆ ಸಂಬಂಧಪಟ್ಟ ಎಚ್ಚರಿಕೆ ಬೇಕು. ಜೊತೆಗೆ ಇನ್ನಿತರರ ಜೊತೆಗೆ ಏನಾದರೂ ನೀವು ವಾಗ್ವಾದ ಕಲಹವನ್ನು ಮಾಡದಂತೆ ಸಹ ನಿಮ್ಮ ಮಾತನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು. ಇವೆಲ್ಲವೂ ಈ ವಾರದಲ್ಲಿ ನಿಮಗೆ ಆರಂಭದ 5 ದಿನಗಳು ಉತ್ತಮವಾದ ಚಂದ್ರನ ಅನುಗ್ರಹ, ರಾಹುವಿನ ಬೆಂಬಲ ಇರುವಂಥ ಬಂದಿದೆ. ಆದರೆ ಈ ವಾರದ ಪೂರ್ತಿ ನಿಮಗೆ ಇತರ ಗ್ರಹಗಳು, ಅಂದರೆ ಇತರ ಒಂದು 6 ಅಥವಾ 7 ಗ್ರಹಗಳು ನಿಮಗೆ ವಿರುದ್ಧವಾಗಿರ್ತವೆ.
ಅದನ್ನು ಸಹ ನೀವು ಗಮನದಲ್ಲಿಟ್ಕೊಳ್ಬೇಕು. ಅಂದರೆ ನಿಮಗೆ ಈ ಕಾಲದಲ್ಲಿ ಶತ್ರುಗಳು ಯಾವ ರೂಪದಲ್ಲಿ ಇರ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಅದು ಎಲ್ಲಿ ಇರ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ನಿಮ್ಮ ಜೊತೆಯಲ್ಲಿ ಇದ್ದವರು ಇರ್ಬೋದು, ಮಿತ್ರರಿರ್ಬೋದು, ಸಹೋದ್ಯೋಗಿಗಳಿರ್ಬೋದು, ಅದು ನಿಮ್ಮ ರಿಲೇಷನ್ಗಳಿರ್ಬೋದು. ಹಾಗಾಗಿ ಈ ವಾರದಲ್ಲಿ ಆ ವಿಚಾರವಾಗಿ ಶತ್ರು ಪೀಡೆ ವಿಚಾರವಾಗಿ ಅಥವಾ ಗುಪ್ತ ಶತ್ರು ಕಾಟದ ವಿಚಾರವಾಗಿ ಅಥವಾ ಹಿತಶತ್ರುಗಳ ಕಾಟ ವಿಚಾರವಾಗಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಉಳಿದಂತೆ ಆರೋಗ್ಯ, ಹಣಕಾಸಿಗೆ ಸಂಬಂಧಪಟ್ಟ ಚಂದ್ರನ ವಿಶೇಷವಾದ ಅನುಗ್ರಹ ಇದೆ. ವ್ಯಾಪಾರ ಉದ್ಯಮ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು ಈ ವಾರದಲ್ಲಿ ಆಗಲಿವೆ. ಈ ವಾರದಲ್ಲಿ ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದರೆ ಸ್ನೋ ಅಥವಾ ಹಿಮದ ಬಣ್ಣವನ್ನು, ಅಂದರೆ ಚಂದ್ರ ಅನುಗ್ರಹ ನಿಮಗೆ ಹೆಚ್ಚಿನ ದಿನಗಳಿರೋದ್ರಿಂದ ಸ್ನೋ ಅಥವಾ ಹಿಮದ ಬಣ್ಣವನ್ನು ವಾರ ಪೂರ್ತಿ ಬಳಸುವಂಥದ್ದು. ಅದೇ ರೀತಿ ಗ್ರೇ ಅಥವಾ ಬೂದು ಬಣ್ಣ, ಅದು ರಾಹುವಿನ ಸಂಕೇತ. ರಾಹುವಿನ ಸಂಕೇತ ನಿಮಗೆ ಲಾಭಸ್ಥಾನದ ರಾಹುವಿನಿಂದ ವಿಶೇಷವಾಗಿ ನೀವು ಗ್ರೇ ಅಥವಾ ಬೂದು ಬಣ್ಣ ಮತ್ತು ಸಂಖ್ಯೆ 4, ಹಾಗಾಗಿ ಸಂಖ್ಯೆ 2 ಮತ್ತು 4 ನೀವು ವಾರ ಪೂರ್ತಿ ಬಳಸುವಂಥದ್ದು. ಎಲ್ಲ ಮೇಷರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ ಹಾಗೂ ತಮಗೆಲ್ಲರಿಗೂ ದೀಪಾವಳಿ ಹಾರ್ದಿಕ ಶುಭಾಶಯಗಳು. ಇನ್ನು ವೃಷಭ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ ಎಂದು ಬರ್ತಾಯಿದೆ. ಆರಂಭದ 2 ದಿನಗಳು ಅಂದರೆ ಭಾನುವಾರ, ಸೋಮವಾರ ಸ್ವಲ್ಪ ಸಾಮಾನ್ಯ ಫಲಗಳು ವ್ಯಕ್ತವಾಗ್ತಾ ಇರ್ತವೆ. ಇಲ್ಲಿ ನಿಮಗೆ ಆರಂಭದ ದಿನಗಳಲ್ಲಿ ಚಂದ್ರನ ಬೆಂಬಲದ ಕೊರತೆ ಇದೆ. ಆದರೆ ನಿಮಗೆ ಒಟ್ಟಾರೆ ಫಲಿತಾಂಶ ಹೇಳಬೇಕಾದ್ರೆ ವಾರ ಪೂರ್ತಿ ನಿಮಗೆ ಅಲ್ಲಿ ಸೂರ್ಯ ಅನುಗ್ರಹ ಇರುವಂಥದ್ದು, ಅಲ್ಲಿ ಇರುವಂಥದ್ದು ಬುಧ ಅನುಗ್ರಹ ಇರುವಂಥದ್ದು, ಶುಕ್ರ ಅನುಗ್ರಹ ಇರುವಂಥದ್ದು, ಜೊತೆಗೆ ಅದೇ ರೀತಿ ನಿಮಗೆ ರಾಹುವಿನ ಬೆಂಬಲ ಸಹ ವ್ಯಕ್ತವಾಗಿರುತ್ತೆ. ಇನ್ನು ಶುಕ್ರನ ಬೆಂಬಲ ಸಹ ನಿಮಗೆ ವ್ಯಕ್ತವಾಗಿರುತ್ತೆ. ಹಾಗಾಗಿ 5 ಗ್ರಹಗಳ ಬೆಂಬಲ ನಿಮಗೆ ವಾರ ಪೂರ್ತಿ ಇದೆ. ಹಾಗಾಗಿ ಹೆಚ್ಚಿನೇನು ನೀವು ಆತಂಕ ಚಿಂತೆ ಪಡೋದಿಲ್ಲ, ಎಲ್ಲ ವಿಚಾರ ಉತ್ತಮವಾಗಿ ನಡೆಯುತ್ತೆ. ಆದರೆ ಭಾನುವಾರ, ಸೋಮವಾರ ಸ್ವಲ್ಪ ಈ ಎಚ್ಚರಿಕೆ ಹೆಜ್ಜೆ ಅಂದರೆ ನಿಮಗೆ ಮಾತಿನ ಚಕಮಕಿ, ಕಲಹ, ವಾಗ್ವಾದ ಅಥವಾ ನಿಮ್ಮ ಮಿತ್ರರಲ್ಲಿ ಇತರರು ಆರೋಪ ಮಾಡುವಂಥದ್ದು, ಜೊತೆಗೆ ಬಂಧುಗಳಲ್ಲಿ ಮಿತ್ರ ಏನಾದರೂ ವಿಭಿನ್ನ ಅಭಿಪ್ರಾಯಗಳು ಇವೆಲ್ಲ ಬರ್ಬೋದು. ಹಾಗಾಗಿ ಭಾನುವಾರ, ಸೋಮವಾರ ನೀವು ಇಂಥ ವಿಚಾರವಾಗಿ ಮಾತು ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರ ಇರಬೇಕು. ಉಳಿದಂತೆ ಭಾನುವಾರ, ಸೋಮವಾರದಲ್ಲಿ ನಿಮಗೆ ಹಣಕಾಸಿಗೆ, ಆರೋಗ್ಯಕ್ಕೆ, ವ್ಯಾಪಾರ ಉದ್ಯಮಕ್ಕೆ ಬಹಳ ಉತ್ತಮವಾದ ಅನುಕೂಲ ಇದೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಇತ್ಯಾದಿ ಸಂಬಂಧ ಕೆಲಸಗಳನ್ನು ವಾರ ಪೂರ್ತಿ ಮಾಡ್ಕೊಬೋದು. ಸೂರ್ಯ ಅನುಗ್ರಹ ಅತ್ಯುತ್ತಮವಾಗಿರುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಪ್ರಮುಖವಾದ ಹಣಕಾಸಿನ ಒಪ್ಪಂದ, ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ಕೊಡುಕೊಳ್ಳುವಿಕೆ ಇತ್ಯಾದಿಗಳು ಸಹ ನೀವು ವಾರ ಪೂರ್ತಿ ಆಚರಣೆ ಮಾಡ್ಬೋದು. ಇನ್ನು ಭಾನುವಾರ, ಸೋಮವಾರ ಬಳಿಕ ಮಂಗಳವಾರ, ಬುಧವಾರ, ಗುರುವಾರ ಈ 3 ದಿನಗಳು ನಿಮಗೆ ಅತ್ಯದ್ಭುತವಾದ ಚಂದ್ರನ ಬೆಂಬಲ ಇರುವಂಥ ದಿನಗಳು. ಅಲ್ಲಿ ಇತರ 5 ಗ್ರಹಗಳ ಜೊತೆಗೆ ಚಂದ್ರನು ಸಹ ನಿಮಗೆ ಪೂರಕವಾಗಿದ್ದಾರೆ. ಅಲ್ಲಿ ಸೂರ್ಯಾನುಗ್ರಹ, ಬುಧಾನುಗ್ರಹ, ಶುಕ್ರ, ಜೊತೆಗೆ ರಾಹುವಿನ ಬೆಂಬಲ, ಶನಿ ಮಹಾತ್ಮರ ಬೆಂಬಲ ಎಲ್ಲ ಇರುವಂಥದ್ದು ಇದ್ದೇ ಇರುತ್ತೆ. ಅದರ ಜೊತೆಗೆ ಆ ಒಂದು ಕ್ಷಿಪ್ರಚಾರಿಯಾದಂಥ ಚಂದ್ರನು ನಿಮಗೆ 3 ದಿನಗಳ ಒಂದು ಆಶೀರ್ವಾದ ಮಾಡ್ತಾ ಇದ್ದಾನೆ. 21, 22, 23ರಲ್ಲಿ ಇಷ್ಟ ಸಿದ್ಧಿ, ಲಾಭ ವೃದ್ಧಿ ಎಲ್ಲ ಇದೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ. ಯಾವುದೇ ಕೆಲಸ ಕಾರ್ಯಗಳು ಮಾಡೋದು ಬೇಗನೆ ಕ್ಷಿಪ್ರವಾಗುತ್ತೆ. ಹಿಂದೆ ಪೆಂಡಿಂಗ್ ಆಗಿದ್ದ ಕೆಲಸ ಕಾರ್ಯಗಳಿಗೆ ಮತ್ತೆ ಮರುಚಾಲನೆ ದೊರೆಯುವಂಥದ್ದು. ದೂರ ಪ್ರಯಾಣ ಅಥವಾ ವಿದೇಶ ಪ್ರಯಾಣದ ಅವಕಾಶ, ಉದ್ಯೋಗ ಹುಡುಗರಿಗೆ ಉದ್ಯೋಗ ಫಿಕ್ಸ್ ಆಗ್ಬೋದು, ಮದುವೆ ಪ್ರಯತ್ನದವರಿಗೆ ಮದುವೆ ಫಿಕ್ಸ್ ಆಗುವಂಥದ್ದು. ಇನ್ನು ಯಾವುದೇ ರೀತಿ ನಿಮ್ಮ ಕನಸು ಅಥವಾ ಗುರಿ ಇದ್ದರೆ ಅದನ್ನು ತಲುಪಲಿಕ್ಕೆ ಎಂದು ಚಾಲನೆ ಸಿಗಲಿದೆ. ಈ 3 ದಿನಗಳಲ್ಲಿ ಸೋಮವಾರದ ಬಳಿಕ ಮಂಗಳವಾರ, ಬುಧವಾರ, ಗುರುವಾರ 3 ದಿನಗಳ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಕೊನೆಯ 2 ದಿನಗಳು ಸಹ ನಿಮಗೆ ಉತ್ತಮ ಇದೆ. ಶುಕ್ರವಾರ, ಶನಿವಾರ ಸಹ ನಿಮ್ಮ ಉತ್ತಮ ಅವಕಾಶಗಳು. 24, 25ರಲ್ಲಿ ಸುಖ ಶಾಂತಿ ವರ್ಧನೆ ಆಗುತ್ತೆ. ವ್ಯಾಪಾರ ಉದ್ಯಮ ಪ್ರಗತಿ ಇದೆ. ದೂರ ಪ್ರಯಾಣದ ಯೋಗ, ಬಂಧುಗಳಲ್ಲಿ ನಿಮಗೆ ಉತ್ತಮವಾದ ಒಂದು ಸಂಬಂಧ ಮೂಡುವಂಥದ್ದು, ಜೊತೆಗೆ ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಬಹಳ ಚೆನ್ನಾಗಿರುತ್ತೆ. ಹಾಗೆ 24, 25 ಸಹ ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಧನದ ಸಂಬಂಧಪಟ್ಟ ಏನಾದರೂ ದೀರ್ಘಕಾಲದ ಒಪ್ಪಂದಗಳು ಸಹ ಈಗ ಆಗ್ಬೋದು. ಹಣವನ್ನು ನಿಮಗೆ ಹಿಂದೆ ಯಾರು ನೀವು ಕೊಟ್ಟಿದ್ದ ಹಣ ವಾಪಸ್ ಬರ್ಬೋದು, ಅಥವಾ ನೀವು ಮಾಡಿದ ಸಾಲವನ್ನು ತೀರಿಸಲಿಕ್ಕೆ ಅವಕಾಶ ಬರುತ್ತೆ. ಒಟ್ಟಿನಲ್ಲಿ ಈ ವಾರದ ಆರಂಭದ ದಿನ ಅಷ್ಟು ಉತ್ತಮವಾಗಿ ಬಂದಿಲ್ಲ, ಭಾನುವಾರ, ಸೋಮವಾರ. ಆದರೆ ನಿಮಗೆ ಮಂಗಳವಾರದಿಂದ ಶನಿವಾರದವರೆಗೆ 5 ದಿನಗಳು ಅತ್ಯದ್ಭುತವಾದ ಫಲ ಬರಲಿದೆ. ಷಡ್ಗ್ರಹಗಳು ಅಥವಾ ಪಂಚಗ್ರಹಗಳ ಆಶೀರ್ವಾದ ವಾರ ಪೂರ್ತಿ ಇರುವಂಥದ್ದು. ಸರ್ಕಾರಿ ಸಂಬಂಧಿತ ಕೆಲಸ, ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸಗಳನ್ನು ಮಾಡ್ಬೋದು. ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವ ಅವಕಾಶ, ಶುಭ ಕಾರ್ಯಗಳು ಮನೆಯಲ್ಲಿ ಫಿಕ್ಸ್ ಆಗುವಂಥ ಅವಕಾಶ, ಮಹಿಳೆಯರು ಗೃಹಿಣಿಗೆ ಸಹ ನೆಮ್ಮದಿ ಭಾಳ ಉತ್ತಮವಾಗಿರುತ್ತೆ. ಇವೆಲ್ಲನ್ನು ನೀವು ಗಮನದಲ್ಲಿಟ್ಕೊಂಡ್ರೆ ಈ ವಾರದಲ್ಲಿ ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ ಇವನ್ನು ಚೆನ್ನಾಗಿ ನೀವು ಬಳಸ್ಕೋಬೋದು. ಸಂಖ್ಯೆಗಳು 1, 2, 4, 5, 6 1, 2, 4, 5, 6 ಸಂಖ್ಯೆಯನ್ನು ಬಳಸ್ಬೋದು. ಹಾಗೇ ನಿಮಗೆ ಬ್ಲೂ ಮತ್ತು ಸಂಖ್ಯೆ 8 ಸಹ ನೀವು ಬಳಸ್ಕೋಬೋದು. ಶನಿ ಮಹಾರಾಜರು ಈಗ ವಕ್ರ ಸ್ಥಿತಿಯಲ್ಲಿ ಇದ್ದರೂ ಅವರಿಂದ ನಿಮಗೆ ಕೆಲವೊಂದು ಉತ್ತಮ ಫಲಗಳೇ ಸಿಗಲಿವೆ, ಲಾಭಸ್ಥಾನದ ಉತ್ತಮ ಫಲಗಳು ಸಹ ಸಿಗಲಿವೆ. ಹಾಗಾಗಿ ಅಲ್ಲಿ ಪಂಚಗ್ರಹಗಳ ಬೆಂಬಲ ಅಥವಾ ಷಡ್ಗ್ರಹಗಳ ಬೆಂಬಲ ಇರುವಂತಹ ಈ ಅಪೂರ್ವವಾದ ಅವಕಾಶ ಈ ವಾರದಲ್ಲಿ ನಿಮಗೆ ಶುಭದಾಯಕವಾಗಲಿ. ಮತ್ತೊಮ್ಮೆ ತಮಗೆ ದೀಪಾವಳಿ ಹಾರ್ದಿಕ ಶುಭಾಶಯಗಳು ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ. ಅಲ್ಲಿ ಆರಂಭದಲ್ಲಿ ನಿಮಗೆ ಕೆಲವೊಂದು ಗ್ರಹಗಳ ವ್ಯತ್ಯಾಸದಿಂದ ಸಣ್ಣ ಪುಟ್ಟ ಏರುಪೇರುಗಳು ಬರ್ಬೋದು. ಭಾನುವಾರ, ಸೋಮವಾರ ನಿಮಗೆ ಈ ವಾರದಲ್ಲಿ ಈಗ ಗುರುಬಲದ ಆರಂಭ ಆಗಿದೆ. ಇಷ್ಟು ದಿನ ಇದ್ದ ಗುರುಬಲವು ನಿಮಗೆ ಅಲ್ಲಿ 18ರಂದು ಗುರುವಿನ ಅತಿಚಾರದ ಪ್ರಮೇತವಾಗಿ ನಿಮಗೆ ಗುರುಬಲದ ಆರಂಭವಾಗಿರೋ ಕಾರಣ
ಹಣಕಾಸು ಆರೋಗ್ಯಕ್ಕೆ ಅಂಥದ್ದೇನು ಸಮಸ್ಯೆ ಇಲ್ಲ. ವೈಯಕ್ತಿಕವಾಗಿ ಭಾನುವಾರ ಸೋಮವಾರ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಮಾತು ಚಕಮಕಿ ಬರುವಂಥದ್ದು, ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಶತ್ರು ಪೀಡೆ ಎಲ್ಲ ಬರ್ಬೋದಾಗಿದೆ. ಹಾಗಾಗಿ ಅಂತಹ ಒಂದು ಮಾತು ನಡವಳಿಕೆ ಬಗ್ಗೆ ಭಾನುವಾರ ಸೋಮವಾರ ಎಚ್ಚರಿಕೆ. ಇನ್ನು 21, 22, 23 ಅಲ್ಲಿ ಮಂಗಳವಾರ, ಬುಧವಾರ, ಗುರುವಾರ ನಿಮ್ಮ ಪಾಲಿಗೆ ಉತ್ತಮ ಅವಕಾಶ ಇರುತ್ತೆ. ಅಲ್ಲಿ ಉದ್ಯಮ ವ್ಯಾಪಾರಕ್ಕೆ ಸಂಬಂಧಪಟ್ಟಾಗಲಿ ಹಣಕಾಸಿಗೆ ಸಂಬಂಧಪಟ್ಟ ಉತ್ತಮ ಇದೆ. ಇನ್ನು ಕೆಲವೊಬ್ಬರಿಗೆ ಬಂಧು ಮತ್ತು ಮಿತ್ರರ ಜೊತೆಗೆ ಬಾಂಧವ್ಯದ ಕೊರತೆ, ಮಾತಿನ ಚಕಮಕಿ ಎಲ್ಲ ಕೆಲವರಿಗೆ ಬರ್ಬೋದು. ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಹಾಗಾಗಿ ಆರಂಭದ ಸೋಮವಾರದಿಂದ ನಿಮಗೆ ಗುರುವಾರದವರೆಗೂ ಮಾತು, ನಡವಳಿಕೆ, ಬಾಂಧವ್ಯದ ಬಗ್ಗೆ ಎಚ್ಚರ ಬೇಕು. ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ನಡವಳಿಕೆಯಲ್ಲಿ ಏನಾದರೂ ನಿಮಗೆ ಇನ್ನಿತರರಿಂದ ಹಾನಿಯಾಗುವಂಥ ಘಟನೆ, ಅವಮಾನ ಆಗುವಂಥ ಘಟನೆಗಳು ಆಗ್ಬೋದು. ಆ ಬಳಿಕ ಶುಕ್ರವಾರ, ಶನಿವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. 24, 25ರಲ್ಲಿ ಇಷ್ಟಸಿದ್ಧಿ, ಲಾಭ ವೃದ್ಧಿ ಎಲ್ಲ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ದೂರ ಪ್ರಯಾಣದಲ್ಲಿ ಯಶಸ್ಸು ಸಿಗಲಿದೆ. ಇದು ಉದ್ಯಮ ವ್ಯಾಪಾರ ಆರಂಭವನ್ನು ಮಾಡ್ಬೋದು. ಯಾವುದೇ ರೀತಿಯ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಸಹ ಯಶಸ್ಸು ಈಗ ಸಿಗಲಿದೆ ಶುಕ್ರವಾರ, ಶನಿವಾರದಂದು. ಹಾಗಾಗಿ ನಿಮಗೆ ಆರಂಭದ ದಿನಗಳಲ್ಲಿ ಹಣಕಾಸು, ಆರೋಗ್ಯ ಎಲ್ಲ ಉತ್ತಮ ಇರುತ್ತೆ ವಾರಪೂರ್ತಿ. ಆದರೆ ಮಾತು, ನಡವಳಿಕೆ ಬಗ್ಗೆ ಆರಂಭದ 5 ದಿನಗಳಲ್ಲಿ ಸಹ ಮಾತು, ನಡವಳಿಕೆ, ಕಲಹ ಆಗದಂತೆ, ವಾಗ್ವಾದ ಆಗದಂತೆ, ಜೊತೆಗೆ ಇತರರು ನಿಮ್ಮನ್ನ ಮೇಲೆ ಯಾವುದಾದ್ರು ಕಂಪ್ಲೇಂಟ್ಗಳನ್ನು ಮಾಡದಂತೆ, ಜೊತೆಗೆ ಸಾರ್ವಜನಿಕ ಕೆಲಸ, ಸರ್ಕಾರಿ ಕೆಲಸದಲ್ಲಿ ಸೇರಿದರೂ ಏರುಪೇರುಗಳು ಆಗೋದನ್ನು ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕಾಗತ್ತೆ. ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ ಗುರುವಿನ ಅನುಗ್ರಹ ಇದೆ, ಶುಕ್ರ ಅನುಗ್ರಹ ಇದೆ, ಜೊತೆಗೆ ಅಲ್ಲಿ ಕೇತು ಸಹ ನಿಮಗೆ ಪೂರಕವಾಗಿ ಇರ್ತಾನೆ. ಹಾಗಾಗಿ ಇವೆಲ್ಲ ಅನುಕೂಲತೆಗಳನ್ನು ಬಳಸ್ಕೊಳ್ಳುವಂಥದ್ದು. ಹಾಗೆ ಬಳಸುವಂಥ ಬಣ್ಣಗಳು ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 3, 6, 7, 3, 6, 7 ಎಂಬಂಥ ಸಂಖ್ಯೆಗಳನ್ನ ಈ ವಾರದಲ್ಲಿ ಬಳಸ್ಕೋಬೋದು. ಅಪರೂಪಕ್ಕೆ ನಿಮಗೆ ತಾತ್ಕಾಲಿಕವಾದ ಗುರುಬಲದ ಒಂದು ಅನುಕೂಲತೆ ಸಿಕ್ಕಿದೆ. ಈ ವಾರದಿಂದ ಆರಂಭ ಆಗಿದೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಈ ವಾರವು ಮಿಥುನ ರಾಶಿಯವರು ಶುಭದಾಯಕವಾಗಲಿ. ಮತ್ತೊಮ್ಮೆ ತಮಗೆ ದೀಪಾವಳಿ ಹಾರ್ದಿಕ ಶುಭಾಶಯ. ಇನ್ನು ಕರ್ಕಾಟಕ ಅಥವಾ ಕಟಕ ರಾಶಿ. ಕಟಕ ರಾಶಿಗೆ ಈ ವಾರದ ಆರಂಭ ಉತ್ತಮ ಆರಂಭವಾಗಿ ಬರ್ತಾಯಿದೆ. ಭಾನುವಾರ, ಸೋಮವಾರ 2 ದಿನಗಳು ನಿಮ್ಮ ಪರವಾಗಿರುವಂಥದ್ದು. ಉದ್ಯೋಗ ವ್ಯಾಪಾರದಲ್ಲೆಲ್ಲ ಜಯ ಸಿಗುವಂಥದ್ದು. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ದೂರ ಪ್ರಯಾಣ ಅಥವಾ ವಿದೇಶ ಪ್ರಯಾಣದ ಅವಕಾಶ ಕೆಲವರಿಗೆ ಒದಗಿ ಬರ್ಬೋದು. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಹೊಸ ಅವಕಾಶಗಳು ಬಾಗಿಲು ತೆರೆಯುತ್ತವೆ. ಹಾಗಾಗಿ ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು 21, 22, 23 3 ದಿನಗಳು ಸಹ ಉತ್ತಮವಾದ ಫಲ. ಬಂಧು ಬಾಂಧವರ ಜೊತೆಗೆ ಬಾಂಧವ್ಯ ಬೆರೆಯುವಂಥದ್ದು, ದೂರ ಪ್ರಯಾಣದಲ್ಲಿ ಯಶಸ್ಸು ಸಿಗುವಂಥದ್ದು ಮುಂತಾದ ಅನೇಕ ಶುಭಫಲಗಳು 21, 22, 23ರಲ್ಲಿ ಸಿಗಲಿವೆ. ಕೊನೆಯ ದಿನಗಳು ಶುಕ್ರವಾರ, ಶನಿವಾರ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ. ಶುಕ್ರವಾರ, ಶನಿವಾರ ಸ್ವಲ್ಪ ಏರುಪೇರಿನ ಘಟನೆಗಳು ಆಗಲಿವೆ. ವ್ಯಾಪಾರ, ಉದ್ಯಮದಲ್ಲಿ ಕೊರತೆ, ಬಾಂಧವ್ಯದಲ್ಲಿ ಕೊರತೆ ಎಲ್ಲ ಬರ್ಬೋದು. ಮಿತ್ರರಲ್ಲಿ, ಬಂಧುಗಳಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಕಂಡುಬರುತ್ತೆ. ಹಾಗಾಗಿ 24, 25ರಲ್ಲಿ ಸ್ವಲ್ಪ ಎಚ್ಚರದ ಹೆಜ್ಜೆ ಬೇಕಾಗತ್ತೆ. ಇವೆಲ್ಲನ ಗಮನಿಸಿದರೆ ಈ ಕಟಕ ರಾಶಿಯವರಿಗೆ ಆರಂಭದ 5 ದಿನಗಳು ಅಂದರೆ 19ರಿಂದ 23ವರೆಗೂ ಅತ್ಯುತ್ತಮ ಫಲ. ಆ ಬಳಿಕ ಸ್ವಲ್ಪ ಕೊನೆಯ 2 ದಿನಗಳು ಮಿಶ್ರ ಫಲಗಳು ವ್ಯಕ್ತವಾಗ್ತವೆ. ಈ ವಾರ ಬಳಸುವಂಥ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣವನ್ನು ಬಳಸುವಂಥದ್ದು, ಜೊತೆಗೆ ಸಂಖ್ಯೆ 6ಅನ್ನು ಬಳಸುವಂಥದ್ದು. ಕೇವಲ ಶುಕ್ರನ ಅನುಗ್ರಹ ನಮಗೆ ಇರುವಂಥದ್ದು. ಜೊತೆಗೆ ಈ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2ಅನ್ನು ಬಳಸ್ಬೋದು. ವೈಟ್ ಮತ್ತು ಬಿಳಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ. ಅದೇ ರೀತಿ ಸಂಖ್ಯೆ 6 ಮತ್ತು 2ಅನ್ನು ಈ ವಾರದಲ್ಲಿ ಬಳಸ್ಬೋದು. ಎಲ್ಲ ಕಟಕ ರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ. ತಮಗೆ ಮತ್ತು ದೀಪಾವಳಿಯ ಶುಭಾಶಯಗಳು. ಇನ್ನು ಸಿಂಹರಾಶಿ. ಸಿಂಹರಾಶಿಗೆ ಈ ವಾರದ ಆರಂಭ ಉತ್ತಮ ಆರಂಭವಾಗಿ ಬರ್ತಾಯಿದೆ. ಆರಂಭದಲ್ಲಿ ಭಾನುವಾರ, ಸೋಮವಾರ 2 ದಿನಗಳು ಹಣಕಾಸಿಗೆ ಯಾವುದೇ ತೊಂದರೆ ಇರೋದಿಲ್ಲ. ವ್ಯಾಪಾರ, ಉದ್ಯಮಕ್ಕೆಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಬಾಂಧವ್ಯದಲ್ಲೆಲ್ಲ ಚೆನ್ನಾಗಿರುತ್ತದೆ. ಜೊತೆಗೆ ಅನಿರೀಕ್ಷಿತವಾದ ಲಾಭಗಳು ಸಹ ಕೆಲವೊಮ್ಮೆ ಭಾನುವಾರ, ಸೋಮವಾರ ಆಗುವಂಥದ್ದು. ಆ ಬಳಿಕ ಮಂಗಳವಾರ, ಬುಧವಾರ, ಗುರುವಾರ ಈ 3 ದಿನಗಳು ಸಹ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ವ್ಯಾಪಾರ, ಉದ್ಯಮದಲ್ಲಿ ಪ್ರಗತಿ, ಬಂಧುಗಳ ಜೊತೆಗೆ ಬಾಂಧವ್ಯ ಚೆನ್ನಾಗಿ ಆಗುವಂಥದ್ದು. ದೂರ ಪ್ರಯಾಣ ಅಥವಾ ಏನಾದರೂ ವಿದೇಶ ಪ್ರಯಾಣದ ಅವಕಾಶಗಳವರಿಗೆ ಒದಗಿ ಬರ್ಬೋದು. ಹಿಂದೆ ಪೆಂಡಿಂಗ್ ಆಗಿದ್ದ ಕೆಲಸ ಕಾರ್ಯಗಳು ಈಗ ಕ್ಷಿಪ್ರವಾಗಿ ಆಗಬಹುದಾಗಿದೆ. ಅನೇಕ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಸಿಂಹರಾಶಿಯವರು 21, 22, 23ರಲ್ಲಿ. ಇನ್ನು 24, 25 ಸಾಮಾನ್ಯ ದಿನ. ಎದ್ದು ಸ್ವಲ್ಪ ಎಚ್ಚರ ಹೆಜ್ಜೆ ಬೇಕು. ಕಲಹ, ವಾಗ್ವಾದ, ಜೊತೆಗೆ ಇನ್ನೇನಾದರೂ ಅನಿರೀಕ್ಷಿತವಾದ ಕೆಟ್ಟ ಘಟನೆಗಳು ಜರಬಹುದು ಅಥವಾ ಏನಾದರೂ ಒಂದು ದುಃಖದ ವಾರ್ತೆಗಳು ಕಿವಿಗೆ ಬೀಳುವಂಥದ್ದು. ಹಾಗಾಗಿ ಇಂದು ನಾವೆಲ್ಲ ವಿಚಾರದಲ್ಲಿ ಎಚ್ಚರಬೇಕು. ಯಂತ್ರ, ವಾಹನ ಚಲಾವಣೆಯಲ್ಲೂ ಸಹ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಆಕಸ್ಮಿಕವಾದ ಏನಾದರೂ ಘಟನೆಗಳು ನಿಮಗೆ ತೊಂದರೆ ಉಂಟು ಮಾಡ್ಬೋದಾಗಿದೆ. ಹಾಗಾಗಿ ಶುಕ್ರವಾರ, ಶನಿವಾರ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಆರಂಭದ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಅಂದರೆ 5 ದಿನಗಳು ಸಹ ನಿಮಗೆ ಉತ್ತಮ ಫಲದ ನಿರೀಕ್ಷೆ ಇರುತ್ತೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದಾಗಲಿ, ಹಣಕಾಸು, ಆರೋಗ್ಯ ಜೊತೆಗೆ ಮನಸ್ಥಿತಿ ಸಹ ಭಾಳ ಉತ್ತಮವಾಗಿರುತ್ತೆ. ಕೊನೆಯ 2 ದಿನಗಳಲ್ಲಿ ತುಂಬ ಮೈಯೆಲ್ಲ ಕಣ್ಣಾಗಿರಬೇಕಾದ ಒಂದು ಅವಶ್ಯಕತೆ ಇರುತ್ತೆ.
ಈ ವಾರದಲ್ಲಿ ನಿಮಗೆ ರವಿಯ ಅನುಗ್ರಹ ಪೂರ್ತಿ ಇರೋದ್ರ ಕಾರಣ ಸರ್ಕಾರ ಸಂಬಂಧ ಕೆಲಸ, ಕೋರ್ಟ್ ಕಚೇರಿ ಸಂಬಂಧ ಕೆಲಸವನ್ನು ಸೂರ್ಯ ಅನುಗ್ರಹ ಅಪರೂಪಕ್ಕೆ ಸಿಕ್ಕಿದೆ. ಅದಕ್ಕೆ ಅನುಗುಣವಾಗಿ ಅಂತಹ ಕೆಲಸ ಕಾರ್ಯಗಳನ್ನು ಮಾಡ್ಬೋದು ಅಥವಾ ರಾಜಕೀಯ ಮೂಲದ ಕೆಲಸ ಕಾರ್ಯಗಳನ್ನು ಮಾಡಿದರೆ ಕ್ಷಿಪ್ರವಾಗಿ ಆಗಲಿದೆ. ಈ ವಾರ ಸಿಂಹರಾಶಿಯವರು ಬಳಸ್ತಕ್ಕಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, ಅದೇ ರೀತಿ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು 24ರಿಂದ ನೀವು ಬಳಸ್ಕೋಬೋದು. 24ರ ಬುಧನ ಪರಿವರ್ತನೆ ನಿಮಗೆ ಸಹಾಯಕವಾಗಲಿದೆ. 24ರಿಂದ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ಬಳಸುವಂಥದ್ದು. ಇನ್ನು ಈ ವಾರದಲ್ಲಿ ಬಳಸುವಂಥ ಸಂಖ್ಯೆಗಳನ್ನು ನೋಡಿದರೆ 1, 6, 9 ಸಂಖ್ಯೆಗಳನ್ನು ಬಳಸುವಂಥದ್ದು. ಜೊತೆಗೆ ಸಂಖ್ಯೆ 5 ನಂಬರ್ 5ಅನ್ನು 24ರಿಂದ ನೀವು ಬಳಸ್ಕೋಬೋದು. ಎಲ್ಲ ಸಿಂಹರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ. ತಮಗೆ ದೀಪಾವಳಿ ಹಾರ್ದಿಕ ಶುಭಾಶಯಗಳು. ಇನ್ನು ಕನ್ಯಾ ರಾಶಿಗೆ ವಾರದ ಆರಂಭ ಅತ್ಯುತ್ತಮ ಆರಂಭ. ಭಾನುವಾರ ಸೋಮವಾರ 2 ದಿನಗಳಲ್ಲಿ ನಿಮಗೆ ವಿಶೇಷವಾಗಿ ಜನ್ಮದಲ್ಲಿರತಕ್ಕಂತಹ ಚಂದ್ರ, ಅಂದರೆ ಅಲ್ಲಿ ಈಗ ಕನ್ಯಾ ರಾಶಿಯಲ್ಲಿ ಚಂದ್ರನ ಒಂದು ಇರುವಿಕೆ ವಿಶೇಷವಾಗಿ ದೀಪಾವಳಿಯ ಪರ್ವಕಾಲ, ಹಸ್ತ ನಕ್ಷತ್ರದಲ್ಲಿ ಚಂದ್ರನ ಇರುವಂಥ ಒಂದು ಘಟನೆ ಜರುಗುತ್ತೆ. ಅದು ನಿಮಗೆ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಜನ್ಮಸ್ಥಾನದ ಚಂದ್ರನು 19-20ರಲ್ಲಿ ವಿಶೇಷವಾದ ಶುಭಫಲವನ್ನು ಕೊಡ್ತಾನೆ. ವ್ಯಾಪಾರ, ಶಿಕ್ಷಣ, ಉದ್ಯೋಗ, ಆರೋಗ್ಯ ಬಹಳ ಚೆನ್ನಾಗಿರುತ್ತೆ. ಕೆಲವೊಬ್ಬರಿಗೆ ಏನಾದರೂ ಪ್ರಶಸ್ತಿ, ಕೀರ್ತಿ, ಉಡುಗೊರೆಗಳು, ಕಾಣಿಕೆಗಳು ಬರುವಂಥದ್ದು. ಮನೆಯಲ್ಲಿಯೂ ಬಾಂಧವ್ಯ ಚೆನ್ನಾಗಿರುತ್ತೆ, ಬಂಧುಗಳಲ್ಲಿ ಬಾಂಧವ್ಯ ಚೆನ್ನಾಗಿರುತ್ತೆ. ಅದೇ ರೀತಿ ಉದ್ಯಮಿಗಳಿಗೆ ಉದ್ಯಮದಲ್ಲಿ ಲಾಭ, ವ್ಯಾಪಾರಿಗಳಿಗೆ ಪ್ರಗತಿ, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಬಂಧು ಮಿತ್ರರಲ್ಲಿ ಬಾಂಧವ್ಯ ಚೆನ್ನಾಗಾಗುತ್ತೆ. ಹಾಗಾಗಿ ಇಂದು ಬಹಳ ಅತ್ಯುತ್ತಮವಾದ ದಿನ 19-20 ಭಾನುವಾರ ಸೋಮವಾರ. 21, 22, 23 3 ದಿನಗಳಲ್ಲಿ ಚಂದ್ರನ ಬೆಂಬಲ ಕೊರತೆ ಇರುತ್ತೆ. ಆದರೆ ನಿಮಗೆ ಈ ಕಾಲದಲ್ಲಿ ಈಗ ತಾತ್ಕಾಲಿಕವಾಗಿ ಗುರು ಬಲ ಸಿಕ್ಕಿರುವಂಥದ್ದಿರುತ್ತೆ. 18ರ ಬಳಿಕ ಅಲ್ಲಿ ಗುರುವಿನ ಅತಿಚಾರದಿಂದ ಗುರುವಿನ ಲಾಭ ಪಡೆಯುವಂಥ ರಾಶಿ ಕನ್ಯಾ ರಾಶಿ ಸಹ ಆಗಿರುತ್ತೆ. ಹಾಗೆ ಕನ್ಯಾ ರಾಶಿಯವರಿಗೆ ವಿಶೇಷವಾದ ಲಾಭ ಸುಖಗಳು ಈ ವಾರ ಪೂರ್ತಿ ಸಿಗುತ್ತೆ ಖಂಡಿತವಾಗಿಯೂ. ಆದರೆ ಇಲ್ಲಿ ಈ ಮಧ್ಯದ 3 ದಿನಗಳಂದರೆ 21, 22, 23ರಲ್ಲಿ ಚಂದ್ರನ ಬೆಂಬಲ ಕೊರತೆ ಇರೋ ಕಾರಣ ಸಣ್ಣ ಪುಟ್ಟ ಕಲಹ, ವಾಗ್ವಾದಗಳು ಆಗುವಂಥದ್ದು, ಮನಸ್ತಾಪಗಳು ಆಗುವಂಥದ್ದು, ಕಿರಿಯರ ಜೊತೆ ಕಲಹ ಅಥವಾ ವಿರುದ್ಧ ಲಿಂಗದವರಿಂದ ನಿಮಗೆ ಏನಾದರೂ ತೊಂದರೆಗಳು ಆಗುವಂಥದ್ದು, ಇಂತಹ ಘಟನೆಗಳು ಆಗ್ಬೋದು. ಹಾಗಾಗಿ ಮಾತು, ನಡವಳಿಕೆ ಬಗ್ಗೆ, ಜೊತೆಗೆ ಯಾವುದೇ ರೀತಿಯ ಹಣಕಾಸಿನ ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನ್ಗಳ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. 21, 22, 23. ಇನ್ನು 24, 25 ಕೊನೆಯ 2 ದಿನಗಳು ನಿಮಗೆ ಅತ್ಯುತ್ತಮ. ಶುಕ್ರವಾರ, ಶನಿವಾರ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಉದ್ಯೋಗ, ಶಿಕ್ಷಣ, ವ್ಯಾಪಾರ ಭಾಳ ಚೆನ್ನಾಗಾಗುತ್ತೆ. ಜೊತೆಗೆ ಏನಾದರೂ ಹಿಂದೆ ನಿಮಗೆ ಪೆಂಡಿಂಗ್ ಗೆದ್ದ ದೊಡ್ಡ ಮೊತ್ತದ ಹಣ ಬಂದು ಕೈ ಸೇರ್ಬೋದು. ಅನಿರೀಕ್ಷಿತವಾದ ಧನ ಆಗಮ ಆಗುವಂಥದ್ದು, ಉಡುಗೊರೆ, ಬಹುಮಾನ, ಪ್ರಶಸ್ತಿಗಳು ಕೆಲವೊಬ್ಬರಿಗೆ ಒದಗಿ ಬರ್ಬೋದು. ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳಲ್ಲಿ ಕ್ಷಿಪ್ರವಾದ ಜಯಗಳು ನಿಮಗೆ ಆಗಲಿವೆ. ಒಟ್ಟಿನಲ್ಲಿ ಈ ಕನ್ಯಾ ರಾಶಿಯವರಿಗೆ ಆರಂಭದ ಭಾನುವಾರ ಸೋಮವಾರ ಮತ್ತು ಕೊನೆಯ ಶುಕ್ರವಾರ ಶನಿವಾರ ಅದ್ಭುತವಾದ ಶುಭಫಲವನ್ನು ಕೊಡುವಂಥ 4 ದಿನಗಳು. ಅದನ್ನು ಗಮನದಲ್ಲಿಟ್ಕೊಂಡು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸ್ನೋ, ಯೆಲ್ಲೋ, ಗ್ರೀನ್, ವೈಟ್ ಬಣ್ಣಗಳನ್ನು ಬಳಸ್ಕೊಳ್ಳಿ. ಚತುರ್ಗ್ರಹಗಳ ಕೃಪೆಯಿಂದ ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ. ತಮಗೆ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಇನ್ನು ತುಲಾರಾಶಿಗೆ ವಾರದ ಆರಂಭ ಮಿಶ್ರ ಫಲಗಳ ಸೂಚನೆ ಬರುತ್ತೆ. 19-20 ಭಾನುವಾರ ಸೋಮವಾರ 2 ದಿನಗಳಲ್ಲಿ ಸ್ವಲ್ಪ ಏರುಪೇರಿನ ಘಟನೆ, ಮಾತಿನ ಚಕಮಕಿ, ವಾಗ್ವಾದಗಳು ಆಗುವಂಥದ್ದು, ಇತರರು ನಿಮ್ಮನ್ನು ನಿಂದನೆ ಮಾಡೋದು ಅಥವಾ ಅವಮಾನದ ಘಟನೆಗಳು ಆಗುವಂಥದ್ದು, ನೀವು ಯಾವುದೇ ರೀತಿಯ ಊಹೆ ಮಾಡಿದಂಥ ಅಥವಾ ಪೂರ್ವ ಸಿದ್ಧತೆ ಮಾಡಿದಂಥ ಕೆಲಸ ಕಾರ್ಯಗಳಲ್ಲಿ ಅನಿರೀಕ್ಷಿತವಾದ ಬದಲಾವಣೆ ಮಾಡಬೇಕಾದ ಪ್ರಸಂಗ, ಅನಿರೀಕ್ಷಿತವಾಗಿ ರದ್ದು ಅಥವಾ ಕ್ಯಾನ್ಸಲೇಷನ್ ಮಾಡುವಂಥ ಪ್ರಸಂಗ ಎಲ್ಲ ಬರ್ಬೋದು. ಹಾಗಾಗಿ ಅನೇಕ ರೀತಿಯ ಅಡೆತಡೆಗಳು ಮತ್ತು ವಿಘ್ನಗಳು ನಿಮಗೆ ಮನಸ್ಸಿಗೆ ಬೇಜಾರು ತಡುವಂಥ ಘಟನೆಗಳು 19-20ರಲ್ಲಿ ಆಗ್ಬೋದು. ಸ್ವಲ್ಪ ಎಲ್ಲ ವಿಚಾರಕ್ಕೆ ಸ್ವಲ್ಪ ಸಂಯಮವನ್ನು ಕಾಪಾಡ್ಕೋಬೇಕು, ಸಿಟ್ಟನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. 21, 22, 23 ಮಂಗಳವಾರ, ಬುಧವಾರ, ಗುರುವಾರ 3 ದಿನಗಳು ನಿಮಗೆ ಅದ್ಭುತವಾದ ಶುಭ ಫಲಗಳು ಸಿಗಲಿವೆ. ವ್ಯಾಪಾರ, ಶಿಕ್ಷಣ, ಉದ್ಯಮದಲ್ಲಿ ಪ್ರಗತಿ, ಚಂದ್ರ ಅನುಗ್ರಹ, ಶುಕ್ರ ಅನುಗ್ರಹದಿಂದ ನಿಮಗೆ ಲಾಭಗಳು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಧನಲಾಭಗಳು ಆಗುವಂಥದ್ದು, ಆರೋಗ್ಯದಲ್ಲಿ ವಿಶೇಷವಾದ ಸುಧಾರಣೆ ಆಗುವಂಥದ್ದು, ಈ ರೀತಿ ಅನೇಕ ರೀತಿಯ ಉಲ್ಲಾಸ ಮತ್ತು ಶುಭ ಕೊಡುವಂಥ ಘಟನೆಗಳು 21, 22, 23ರಲ್ಲಿ ಆಗುತ್ತೆ. ಕೊನೆಯ 2 ದಿನಗಳು ಶುಕ್ರವಾರ, ಶನಿವಾರ ಮಿಶ್ರ ಫಲಗಳ ಸೂಚನೆ. ಮತ್ತೊಮ್ಮೆ ಅಲ್ಲಿ ಕಷ್ಟ ನಷ್ಟದ ಸಾಧ್ಯತೆ, ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳೋದಾಗಲಿ ಅಥವಾ ಆನ್ಲೈನ್ನಲ್ಲಿ ಯಾವುದರ ವಂಚನೆಗೆ ಸಿಲುಕಿಕೊಳ್ಳೋದಾಗಲಿ, ಜೊತೆಗೆ ಯಾವುದೇ ರೀತಿಯ ಒಂದು ತಪ್ಪು ಮಾಹಿತಿಯಿಂದ ನೀವು ಅಲ್ಲಿ ನಷ್ಟಕ್ಕೆ ಒಳಗಾಗುವಂಥದ್ದು ಮುಂತಾದ ಘಟನೆಗಳು ಆಗ್ಬೋದು. ಹಾಗೆ 24, 20ರಲ್ಲಿ ಇಂತಹ ವಿಚಾರ ಎಚ್ಚರಿಕೆ ಹೆಜ್ಜೆ ಬೇಕು. ಜೊತೆಗೆ ಯಾವುದೇ ರೀತಿಯ ಅವಸರದ ನಿರ್ಧಾರವನ್ನು ಈ ದಿನ ತೆಗೆದುಕೊಳ್ಳಬಾರ್ದು. ಒಟ್ಟಿನಲ್ಲಿ ಆರಂಭದ ದಿನ ಸ್ವಲ್ಪ ಮಿಶ್ರ ಫಲ ಬಂತು. ಮಧ್ಯದ 3 ದಿನಗಳು 21, 22, 23 ಅತ್ಯುತ್ತಮ ಫಲ ಬಂತು. ಕೊನೆಯ 2 ದಿನಗಳು ಮತ್ತೆ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಬಂದಿದೆ. ಹಾಗಾಗಿ ತುಲಾರಾಶಿಯವರು ಇದನ್ನು ಗಮನಿಸಿಕೊಂಡು 21, 22, 23 ಬರತಕ್ಕಂಥ ಶುಭ ವಿಚಾರಗಳನ್ನು ಎಲ್ಲ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆರಂಭದ ಮತ್ತು ಕೊನೆಯ 2 ದಿನಗಳು ಸ್ವಲ್ಪ ಎಲ್ಲ ವಿಚಾರಗಳು ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಬೇಕು. ಇನ್ನು ಈ ವಾರದಲ್ಲಿ ಬಳಸ್ತಕ್ಕಂಥ ಬಣ್ಣಗಳನ್ನು ನೋಡಿದರೆ ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣವನ್ನು ಬಳಸುವಂಥದ್ದು.
ಜೊತೆಗೆ ಸಂಖ್ಯೆಗಳು 6 ಮತ್ತು 7 6 ಆ್ಯಂಡ್ 7 ವೈಟ್ ಮತ್ತು ಮಿಕ್ಸ್ ಬಣ್ಣ 6 ಮತ್ತು 7 ಸಂಖ್ಯೆಗಳನ್ನು ಬಳಸುವಂಥದ್ದು. ಅದೇ ರೀತಿ ಅಲ್ಲಿ ವಿಶೇಷವಾಗಿ ಬುಧಾನುಗ್ರಹ ನಿಮಗೆ 24ರಿಂದ ಆರಂಭ ಆಗುತ್ತೆ. ಹಾಗಾಗಿ 24ರಿಂದ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ ಇದನ್ನು 24ರಿಂದ ಬಳಸ್ಕೊಳ್ಳುವಂಥದ್ದು. ಎಲ್ಲ ತುಲಾರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ. ತಮಗೆ ದೀಪಾವಳಿ ಹಾರ್ದಿಕ ಶುಭಾಶಯಗಳು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಆರಂಭ ಬಹಳ ಉತ್ತಮ ಆರಂಭ. ವಾರದ ಆರಂಭ ಭಾನುವಾರ ಸೋಮವಾರ 2 ದಿನಗಳು ನಿರೀಕ್ಷಿತ ಅನಿರೀಕ್ಷಿತ ಲಾಭಗಳು ಆಗಲಿವೆ. ಉದ್ಯಮ ವ್ಯಾಪಾರದಲ್ಲಿ ಪ್ರಗತಿ. ಲಾಭ ಸ್ಥಾನದ ಚಂದ್ರ ನಿಮಗೆ ವಾರದ ಆರಂಭದಲ್ಲೇ ದೀಪಾವಳಿಯ ಪರ್ವಕಾಲದಲ್ಲಿ ಲಾಭ ಸ್ಥಾನದಿಂದ ನಿಮಗೆ ವಿಶೇಷವಾದ ಲಾಭವನ್ನು, ಧನವನ್ನು, ಸುಖವನ್ನು, ಜಯವನ್ನು ಕೊಡ್ತಾನೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗಲಿವೆ. ಉದ್ಯಮಿಗಳಿಗೆ ಪ್ರಗತಿ, ವ್ಯಾಪಾರಿಗಳಿಗೆ ಪ್ರಗತಿ ಆಗುವಂಥದ್ದು. ದೂರ ಪ್ರಯಾಣದಲ್ಲಿ ಯಶಸ್ಸು ಸಿಗಲಿದೆ. ಮಿತ್ರರಿಂದ, ಬಂಧುಗಳಿಂದ ಉತ್ತಮವಾದ ನಿಮಗೆ ಸಲಹೆ, ಸೂಚನೆ, ಮಾರ್ಗದರ್ಶನ ಜೊತೆಗೆ ಕೆಲವೊಂದು ಉಡುಗೊರೆ ಕಾಣಿಕೆಗಳು ಸಹ ಸಿಗಲಿವೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳನ್ನು 19-20 ನಿರೀಕ್ಷೆ ಮಾಡುವಂಥದ್ದು. 21, 22, 23 ಮಿಶ್ರ ಫಲಗಳ ದಿನ. ಯಾವುದೇ ರೀತಿಯ ಅಡೆತಡೆಗಳು ನಿಮಗೆ ಬರ್ಬೋದು. ಇನ್ನು ಯಾವುದೇ ಕೆಲಸ ಕಾರ್ಯಗಳ ವಿಘ್ನಗಳು ಬರುವಂಥದ್ದು. ನಿಮ್ಮ ಒಂದು ಖ್ಯಾತಿಗೆ ಅಥವಾ ನಿಮ್ಮ ವ್ಯಕ್ತಿತ್ವಕ್ಕೆ ಕಳಂಕ ಮಸಿ ಬಳೆಯುವಂತಹ ಘಟನೆಗಳು ಕೆಲವೊಮ್ಮೆ ಆಗ್ಬೋದು. ಅಥವಾ ಗುಪ್ತ ಶತ್ರುಗಳ ಕಾಟದಿಂದ ನಿಮಗೆ ಅನೇಕ ರೀತಿಯ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಆಗುವಂಥದ್ದು. ಹಾಗಾಗಿ ಇಲ್ಲಿ ನೀವು 21, 22, 23 ಸ್ವಲ್ಪ ಮಾತು, ನಡವಳಿಕೆ, ಬಾಂಧವ್ಯದ ಬಗ್ಗೆ ಎಚ್ಚರಬೇಕು. ನಿಮ್ಮದಲ್ಲದ ವಿಚಾರಕ್ಕೆ ನೀವು ತಲೆ ಹಾಕೋದಾಗಲಿ ಅಥವಾ ಮೂರನೇ ವ್ಯಕ್ತಿಗಳನ್ನು ಏನಾದರೂ ವಿವಾದವನ್ನು ನೀವು ಪರಿಹಾರ ಮಾಡಲಿಕ್ಕೆ ನೀವು ಕೈ ಹಾಕೋದಾಗಲಿ ಮಾಡಲಿಕ್ಕೆ ಹೋಗೋದು ಒಳ್ಳೆಯದಲ್ಲ. ಅದೆಲ್ಲವೂ ನಿಮಗೆ ತಿರುಗುಬಾಣ ಆಗುವಂಥ ಸಾಧ್ಯತೆ ಬರುತ್ತೆ ಈ 3 ದಿನಗಳಲ್ಲಿ 21, 22, 23ರಲ್ಲಿ. ಇನ್ನು ಕೊನೆಯ 2 ದಿನಗಳು ಅತ್ಯುತ್ತಮ ಉತ್ತಮ ಫಲ. 24, 25ರಲ್ಲಿ ಲಾಭ, ಜಯ, ಸುಖ ಇದೆ. ಅಂದುಕೊಂಡ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಪ್ರಯಾಣದಲ್ಲಿ ನಿಮಗೆ ವಿಶೇಷವಾದ ಉತ್ತಮ ವ್ಯಕ್ತಿಗಳ ಭೇಟಿಯಾಗಿ ಅದರಿಂದ ನಿಮಗೆ ಕೆಲಸ ಸಾಧನೆ ಆಗುವಂಥದ್ದು. ಇನ್ನು ಕೆಲವರಿಗೆ ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ ಸಿಗ್ಬೋದು. ಇನ್ನು ಕೆಲವರಿಗೆ ದೀರ್ಘಕಾಲದಿಂದ ಸಿಗಬೇಕಾದ ಹಣದ ಮೊತ್ತ ಸಹ ಬಂದು ಕೈ ಸೇರ್ಬೋದು. ಈ ರೀತಿ ಅನೇಕ ಖುಷಿ ಕೊಡುವಂಥ ಘಟನೆಗಳು ಶುಕ್ರವಾರ, ಶನಿವಾರದಂದು ಸಂಭವಿಸಲಿವೆ ವೃಶ್ಚಿಕ ರಾಶಿಯವರಿಗೆ. ಈ ವಾರದಲ್ಲಿ ವೃಶ್ಚಿಕ ರಾಶಿಯವರು ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ಗಮನಿಸಿದಾಗ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸ್ನೋ, ಯೆಲ್ಲೋ, ವೈಟ್, ಮಿಕ್ಸ್ ಕಮ್ಮಿ ಬಳಸುವಂಥದ್ದು. ಸಂಖ್ಯೆಗಳು 2, 3, 6, 7 2, 3, 6, 7 ಸಂಖ್ಯೆಯನ್ನು ಬಳಸ್ಕೊಳ್ಳುವಂಥದ್ದು. ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ವೃಶ್ಚಿಕ ರಾಶಿಯವರಿಗೆ ಈ 19ನೇ ತಾರೀಕು ಅಂದರೆ 18ರ ಬಳಿಕ ಗುರುವಿನ ಅತಿಚಾರದಿಂದ ನಿಮಗೆ ಗುರುಬಲ, ತಾತ್ಕಾಲಿಕ ಗುರುಬಲ ಬಂದಿದೆ. ಅದರಲ್ಲೂ ಮೊದಲ 24 ಅದ್ಭುತವಾದ ಗುರುಬಲದ ಫಲ ನಿಮಗೆ ಸಿಗುವಂಥದ್ದು. ನಂತರದಲ್ಲಿ ಗುರುವಿಗೆ ವಕ್ರಗತಿ ಬಂದರೂ ಸಹ ನಿಮಗೆ ಗುರು ಅನುಗ್ರಹ ಸುಮಾರು ಹಿಂದೆಯಿಂದ 48 ಅಂದರೆ 19ರಿಂದ 48 ದಿನಗಳವರೆಗೆ ಗುರುವಿನ ಬಲ ಇರುತ್ತೆ. ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುತ್ತದೆ. ಪ್ರಮುಖವಾದ ಕೆಲಸ ಕಾರ್ಯ, ಶಿಕ್ಷಣ ಅಥವಾ ಧಾರ್ಮಿಕ ಅಥವಾ ರಾಜಕೀಯ ಸಂಬಂಧಿತ ಕೆಲಸ ಕಾರ್ಯಗಳು ಗುರು ಅನುಗ್ರಹದಿಂದ ಕ್ಷಿಪ್ರವಾಗಿ ಆಗಲಿವೆ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಜೊತೆಗೆ ತಮಗೆಲ್ಲರಿಗೂ ದೀಪಾವಳಿ ಹಾರ್ದಿಕ ಶುಭಾಶಯಗಳು. ಇನ್ನು ಧನುಸ್ಸು ರಾಶಿ. ಧನುಸ್ಸು ರಾಶಿಗೆ ಆರಂಭ ಉತ್ತಮ ಆರಂಭ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ನಿರಂತರವಾದ 5 ದಿನಗಳು, ದೀಪಾವಳಿಯ ಪರ್ವಕಾಲದ 5 ದಿನಗಳು ಧನುರಾಶಿಯವರಿಗೆ ವರದಾಯಕವಾಗಿ ಬಂದಿವೆ. ಅಲ್ಲಿ ಸೂರ್ಯ ಚಂದ್ರರ ಅನುಗ್ರಹ ನಿಮಗೆ ಏಕಕಾಲದಲ್ಲಿ ದೀಪಾವಳಿ ಆರಂಭದಲ್ಲಿ ಇರಲಿದೆ. ಅಪರೂಪದ ಘಟನೆ, ಎಲ್ಲ ರಾಶಿಗಳು ಸಿಗೋದಿಲ್ಲ. ಅದು ನಿಮಗೆ ಈ ದೀಪಾವಳಿ ಪರ್ವಕಾಲದಲ್ಲಿ ಸೂರ್ಯ ಚಂದ್ರ ಅನುಗ್ರಹ ಬಹಳ ಉತ್ತಮವಾಗಿ ಬಂದಿದೆ. ಜೊತೆಗೆ ಅಲ್ಲಿ ಶುಕ್ರ ಅನುಗ್ರಹ ಇರುವಂಥದ್ದಾಗಲಿ ಮಂಗಳನ ಬೆಂಬಲ ನಿಮಗೆ ಸಿಗುವಂಥದ್ದು. ಮಂಗಳನು ಸಹ ನಿಮಗೆ ಅಲ್ಲಿ ಪೂರಕವಾಗಿದ್ದಾನೆ. ಅಂದರೆ ಸೂರ್ಯ, ಚಂದ್ರ, ಮಂಗಳ ನಿರಂತರ 3 ಗ್ರಹಗಳು ನಿಮಗೆ ವಾರ ಪೂರ್ತಿ ಉತ್ತಮವಾಗಿರುವಂಥ ಘಟನೆ ಅಪರೂಪಕ್ಕೆ ಸಿಗುತ್ತೆ. ಇದು ಯಾವುದೇ ರಾಶಿಗೆಲ್ಲ ಸಿಗೋದಿಲ್ಲ. ಹಾಗಾಗಿ ಈ ವಾರ ದೀಪಾವಳಿ ಪರ್ವಕಾಲದಲ್ಲಿ ನಿಮಗೆ ಆ ತ್ರಿಗ್ರಹಗಳ ವಿಶೇಷವಾದ ಅನುಗ್ರಹ, ಅದರ ಜೊತೆಗೆ ನಿಮಗೆ ಪೂರಕವಾಗಿ ಇರುವಂಥದ್ದಲ್ಲಿ ಬುಧನು ಪೂರಕವಾಗಿರ್ತಾನೆ, ರಾಹು ಪೂರಕವಾಗಿರುವಂಥದ್ದು ಘಟನೆಗಳು ಜರುಗುತ್ತವೆ. ಹಣಕಾಸು, ಆರೋಗ್ಯ, ವ್ಯಾಪಾರ, ಉದ್ಯಮದಲ್ಲಿ ಉತ್ತಮವಾದ ಘಟನೆಗಳು, ಭೂಮಿ, ಮನೆ ಕೊಳ್ಳುವಂಥ ಯೋಗ, ಯಂತ್ರ, ವಾಹನ ಕೊಳ್ಳುವಂಥ ಯೋಗ ಒದಗಿ ಬರಲಿದೆ. ಶುಭ ಮಂಗಳ ಕಾರ್ಯಗಳು ನಿಗದಿಯಾಗಲಿವೆ. ಹಾಗೆ 19, 20ರಂದು ಚಂದ್ರ ಅನುಗ್ರಹದಿಂದ ಶುಭ ಮಂಗಳವಾದ ಫಲಗಳು ಬರಲಿವೆ. ಬಳಿಕ ಬರುವಂಥ 21, 22, 23 ಈ ದಿನಗಳಲ್ಲಿ ಸಹ ನಿಮಗೆ ಚಂದ್ರನ ವಿಶೇಷವಾದ ಬೆಂಬಲ ಇರುವಂಥದ್ದು. ವ್ಯಾಪಾರ, ಉದ್ಯಮ, ಶಿಕ್ಷಣದಲ್ಲಿ ವಿಶೇಷವಾಗಿ ಲಾಭ, ಧನಸ್ಥಾನದ ವಿಶೇಷವಾದ ಗ್ರಹಗಳ ಬೆಂಬಲ, ಲಾಭಸ್ಥಾನದ ಚಂದ್ರನ ವಿಶೇಷವಾದ ಆಶೀರ್ವಾದ, ಅಪರೂಪಕ್ಕೆ ಸಿಗುವಂಥ ಈ ಉತ್ತಮ ಗ್ರಹಗಳ ಅತ್ಯದ್ಭುತವಾದ ಬಲವನ್ನು ಸದುಪಯೋಗಪಡಿಸಿಕೊಳ್ಳಿ. 21, 22, 23 3 ದಿನಗಳು ಸಹ ನಿಮಗೆ ಯಥೇಚ್ಛವಾದ ಹಣದ ಹರಿವು ಚೆನ್ನಾಗುತ್ತೆ. ಉದ್ಯಮ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಗಳು ಬರುವಂಥದ್ದು. ದೂರ ಪ್ರಯಾಣ ಅಥವಾ ವಿದೇಶ ಪ್ರಯಾಣದ ಅವಕಾಶ ಕೆಲವರಿಗೆ ಒದಗಿ ಬರ್ಬೋದು. ಇನ್ನು 23ರ ಬಳಿಕ 24, 25 ನಿಮಗೆ ಸಾಮಾನ್ಯ ದಿನ ಕಂಡು ಬರುತ್ತೆ. 24, 25 ಶುಕ್ರವಾರ, ಶನಿವಾರ ಶತ್ರು ಪೀಡೆ, ಗುಪ್ತ ಶತ್ರುಗಳ ಕಾಟ ಅಥವಾ ವಿರುದ್ಧ ಲಿಂಗದವರಿಂದ ತೊಂದರೆಗಳಾಗುವಂಥದ್ದು. ಜೊತೆಗೆ ಹಿಂದೆ ನಿಮಗೆ ನಂಬಿಸಿ ಕೆಲವರು ಮೋಸ ಮಾಡುವಂಥದ್ದು, ಮುಂತಾದ ಅನೇಕ ರೀತಿಯ ಒಂದು ವೈರುಧ್ಯದ ಘಟನೆಗಳು ಜರುಗಬಹುದು 24, 25ರಲ್ಲಿ. ಜೊತೆಗೆ ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ. ಜೊತೆಗೆ ಸಾಮಾಜಿಕ ಜಾಲತಾಣ ಮುಂತಾದವುಗಳ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಸಹ ಬೇಕಾಗುತ್ತೆ. ಹೀಗಾಗಿ ಈ ವಾರದಲ್ಲಿ ಈ ಧನುರಾಶಿಯವರಿಗೆ ಆರಂಭದ 5 ದಿನಗಳು ಸೋಮವಾರದಿಂದ ಅಲ್ಲಿ ಗುರುವಾರದವರೆಗೂ ಅತ್ಯದ್ಭುತವಾದ ಉತ್ತಮ ಫಲ ನಿರೀಕ್ಷೆ, ಭಾನುವಾರದಿಂದ ಗುರುವಾರದವರೆಗೂ ಅತ್ಯದ್ಭುತವಾದ ಫಲ ನಿರೀಕ್ಷೆ ಮಾಡುವಂಥದ್ದು. ಬಳಿಕ ಶುಕ್ರವಾರ, ಶನಿವಾರ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆಯನ್ನು ವಹಿಸುವಂಥದ್ದು ಧನುರಾಶಿಯವರು.
ಬಳಸತಕ್ಕಂಥ ಬಣ್ಣಗಳ ವಿಚಾರ ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಆರೆಂಜ್, ಸ್ನೋ, ಗ್ರೇ, ಗ್ರೀನ್, ರೆಡ್ ಬಣ್ಣ ಬಳಸುವಂಥದ್ದು. ಸಂಖ್ಯೆಗಳು 1, 2, 4, 5 ಮತ್ತು 1, 2, 4, 5, 9 ಎಂಬಂಥ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ. ತಮಗೆ ದೀಪಾವಳಿ ಹಾರ್ದಿಕ ಶುಭಾಶಯಗಳು. ಇನ್ನು ಮಕರ ರಾಶಿ. ಮಕರ ರಾಶಿಗೆ ವಾರದ ಆರಂಭ ಸಾಮಾನ್ಯ ಆರಂಭ. ಹೆಚ್ಚೇನು ನೀವು ಆತಂಕ ಭಯ ಪಡುವುದಿಲ್ಲ. ಆಗಲೇ ನಿಮಗೆ ಈ ಗುರುವಿನ ವಿಶೇಷವಾದ ತಾತ್ಕಾಲಿಕ ಗುರುಬಲದ ಒಲುಮೆ 19ರಿಂದ ಆರಂಭ ಆಗಿದೆ. ಹಾಗಾಗಿ ನಿಮಗೆ ವಿಶೇಷವಾದ ಗುರುಬಲದ ಒಂದು ಉಪಯೋಗವನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಈ ವಾರ ಪೂರ್ತಿ ನಿಮಗೆ ಸೂರ್ಯದೇವರ ವಿಶೇಷವಾದ ಅನುಗ್ರಹ ಇರಲಿದೆ. ವಾರ ಪೂರ್ತಿ ನಿಮಗೆ ವಿಶೇಷವಾಗಿ ಬುಧ ಅನುಗ್ರಹ ಸಹ ಸಿಗಲಿದೆ. ಅಂದರೆ ಕರ್ಮ ಮತ್ತು ಲಾಭದ ಬುಧನು ನಿಮಗೆ ವಾರ ಪೂರ್ತಿ ಸಹಾಯಕ್ಕೆ ಬರಲಿದ್ದಾನೆ. ಅದೇ ರೀತಿ ಶನಿ ಮಹಾರಾಜರು ನಿಮಗೆ ಅನುಕೂಲವಾಗಿದ್ದರೆ ಶುಕ್ರನ ಅನುಗ್ರಹ ಸಹ ವಾರ ಪೂರ್ತಿ ಇರಲಿದೆ. ಹಾಗಾಗಿ ಈ ಮಕರ ರಾಶಿಯವರು ಇದೊಂದು ಅದೃಷ್ಟದ ವಾರ ಅಂತ ಹೇಳ್ಬೋದು. ಎಲ್ಲವೂ ನೀವು ಏನೇನೋ ಲೆಕ್ಕಾಚಾರ ಅಂದುಕೊಂಡಿದ್ರೆ ಅದರ ಪ್ರಕಾರ ಆಗಲಿದೆ. ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಶುಭ ಫಲಗಳು ಆಗಲಿವೆ. ಶುಭ ಮಂಗಲ ಕಾರ್ಯಗಳು ಘಟಿಸಲಿವೆ. ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ಒಪ್ಪಂದಗಳು ಅಥವಾ ಸಾಲಗಳನ್ನು ತೀರಿಸುವಂಥ ವಿಶೇಷವಾದ ಅವಕಾಶಗಳು ಬರಲಿವೆ. ಜೊತೆಗೆ ನೀನು ಜೀವಮಾನದ ಹಲವಾರು ಸಾಧನೆಗಳನ್ನು ಮಾಡಲಿಕ್ಕೆ ಮಕರ ರಾಶಿಯವರಿಗೆ ಈ ವಾರ ಬಹಳ ಸಹಾಯಕ ಆಗುತ್ತೆ. ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು, ಮದುವೆ ಆಗುವಂಥದ್ದು ಅಥವಾ ಸಂತತಿ ಆಗುವಂಥದ್ದು, ಉದ್ಯೋಗ ಸಿಗುವಂಥದ್ದು, ಈ ರೀತಿ ನಿಮ್ಮ ಮಹತ್ವವಾದ ಗುರಿ ಸಾಧನೆಗೆ ಈ ವಾರವನ್ನು ಸದುಪಯೋಗಪಡಿಸಿಕೊಳ್ಳುತ್ತದೆ. ಆರಂಭದ ದಿನಗಳು ಸಾಮಾನ್ಯ ಬಂದರೂ ನಂತರ ನಿಮಗೆ 21, 22, 23 ಅದ್ಭುತವಾದ ಚಂದ್ರನ ಕರ್ಮಸ್ಥಾನದ ನಿಮಗೆ ವಿಶೇಷವಾದ ಶುಭಫಲ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿಯಾಗಲಿವೆ. ಸೋಮವಾರ ಮಂಗಳವಾರದಲ್ಲಿ ಬೇಕಾ ಮಂಗಳವಾರ, ಬುಧವಾರ, ಗುರುವಾರ 3 ದಿನಗಳು ಸಹ ನಿಮಗೆ ಅನೇಕ ರೀತಿಯ ಹಣಕಾಸಿನ ನೆರವು ಚೆನ್ನಾಗಿರುವಂಥದ್ದು. ದೂರ ಪ್ರಯಾಣದಲ್ಲಿ ಯಶಸ್ಸು ಸಿಗುತ್ತದೆ. ಜೊತೆಗೆ ವಿಶೇಷವಾದ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಸಲ ಬೆಸೆಯಲಿದೆ. ಹಾಗಾಗಿ ಅನೇಕ ಶುಭ ಫಲಗಳನ್ನು ನಿರೀಕ್ಷೆ ಮಾಡುವಂಥದ್ದು 21, 22, 23ರಲ್ಲಿ. ಇನ್ನು ಕೆಲವರಿಗೆ ಮಿತ್ರರಿಂದ ಬಂಧುಗಳಿಂದ ಅನಿರೀಕ್ಷಿತವಾದ ಕೊಡುಗೆಗಳು, ಬಹುಮಾನ, ಉಡುಗೊರೆಗಳು ಸಹ ಈ ದಿನ ಸಿಗ್ಬೋದಾಗಿದೆ. ಇನ್ನು 24, 25 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಲಾಭ ಸ್ಥಾನದ ಚಂದ್ರ ಗುರುವಾರ, ಶುಕ್ರವಾರ ನಿಮ್ಮ ರಾಶಿಗೆ ಲಾಭದಲ್ಲಿ ಇರುವಂತಹ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಎಲ್ಲ ಕೆಲಸ ಕಾರ್ಯಗಳು ಸಿದ್ಧಿಯಾಗಲಿವೆ. ಉದ್ಯಮದಲ್ಲಿ ಪ್ರಗತಿ, ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ವೃದ್ಧಿಸುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ ಮುಂತಾದ ಅನೇಕ ರೀತಿಯ ಉತ್ತಮ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು 24, 25ರಲ್ಲಿ. ಒಟ್ಟಿನಲ್ಲಿ 21ರಿಂದ 25ರವರೆಗೂ ನಿಮಗೆ ವಿಶೇಷವಾದ ಚಂದ್ರನ ಅನುಕೂಲ. ಅಲ್ಲಿ ಕರ್ಮಸ್ಥಾನ ಮತ್ತು ಲಾಭಸ್ಥಾನದ ಚಂದ್ರನು ಲಾಭ, ಜಯ, ಸುಖವನ್ನು ಕೊಡಲಿದ್ದಾನೆ. ನಿರೀಕ್ಷಿತ ಅನಿರೀಕ್ಷಿತ ಶುಭ ಫಲಗಳು ಘಟಿಸಲಿವೆ. ಧಾರ್ಮಿಕವಾದ ವಿಚಾರ, ರಾಜಕೀಯವಾದ ವಿಚಾರದಲ್ಲಿ ಇರುವವರಿಗೆ ಸಹ ಅನೇಕ ರೀತಿಯ ಉನ್ನತ ಫಲಿತಾಂಶಗಳು ಈಗ ಸಿಗ್ಬೋದಾಗಿದೆ. ಹಾಗೆ ಮಕರ ರಾಶಿಯವರಿಗೆ ಈ ಭಾಗ್ಯದಾಯಕ ಅದೃಷ್ಟದಾಯಕವಾದ ಈ ವಾರವನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ಬಳಸಬಹುದಾದ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಆರೆಂಜ್, ಸ್ನೋ, ಯೆಲ್ಲೋ, ಗ್ರೀನ್, ವೈಟ್, ಬ್ಲೂ ಬಣ್ಣ ಬಳಸುವಂಥದ್ದು. ಸಂಖ್ಯೆಗಳು 1, 2, 3 ಆಮೇಲೆ 5, 6, 8 1, 2, 3, 5, 6, 8 ಎಂಬಂಥ ಸಂಖ್ಯೆಗಳನ್ನು ಈ ವಾರದಲ್ಲಿ ಬಳಸ್ಕೋಬೋದಾಗಿದೆ. ಜೊತೆಗೆ ಈ ವಾರದಿಂದ ನಿಮಗೆ ವಿಶೇಷವಾಗಿ ರವಿಯ ಅನುಗ್ರಹ, ಗುರು ಅನುಗ್ರಹ ಕಾರಣ ಯಾವುದೇ ಸರ್ಕಾರಿ ಮೂಲ ಕೆಲಸ, ಕೋರ್ಟ್ ಕಚೇರಿ ಮೂಲ ಕೆಲಸ, ದಾಖಲೆ ಪತ್ರಗಳ ಸಂಗ್ರಹ ಅಥವಾ ಹಳೆಯ ಯಾವುದೇ ನಿಮಗೆ ಸರ್ಕಾರಿ ಸಂಬಂಧಿತವಾದ ರೆಕಾರ್ಡ್ಗಳು, ದಾಖಲೆಗಳು ಸಿಗಬೇಕಾದಕ್ಕೆ ಪ್ರಯತ್ನ ಮಾಡೋದಾಗಲಿ, ಅಥವಾ ಹಿಂದಿನ ಯಾವುದೇ ಭೂಮಿಗೆ ಅಥವಾ ಇನ್ನಿತರ ಸಂಬಂಧಪಟ್ಟ ದಾಖಲೆಗಳ ಪರಿಶೀಲನೆ ಮಾಡೋದಾಗಲಿ, ಅಥವಾ ಮನೆ ಭೂಮಿ ಕೊಳ್ಳುವಂಥದ್ದು ಮುಂತಾದ ಯೋಗಗಳಿಗೆ ಅನೇಕ ಉತ್ತಮ ಫಲಗಳನ್ನು ಈ ವಾರದಲ್ಲಿ ನೀವು ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು ಮಕರ ರಾಶಿಯವರು. ನೀವು ಈ ವಾರವು ನಿಮಗೆ ಶುಭದಾಯಕವಾಗಲಿ. ಜೊತೆಗೆ ದೀಪಾವಳಿಯ ಹಾರ್ದಿಕ ಶುಭಾಶಯ ಮಕರ ರಾಶಿಯವರಿಗೆ. ಇನ್ನು ಕುಂಭರಾಶಿ. ಕುಂಭರಾಶಿಗೆ ವಾರದ ಆರಂಭ ಮಿಶ್ರ ಫಲಗಳ ಸೂಚನೆ. ಭಾನುವಾರ, ಸೋಮವಾರ ಎಲ್ಲ ನಿರೀಕ್ಷಿತವಾದ ಕೆಲಸ ಕಾರ್ಯಗಳು ಆಗುವುದಿಲ್ಲ. ಅನಿರೀಕ್ಷಿತವಾದ ಅಡೆತಡೆಗಳು, ಅನಿರೀಕ್ಷಿತವಾದ ಏರಿಳಿತಗಳು, ವಿಘ್ನ, ವಿಳಂಬಗಳು ಆಗುವಂಥದ್ದು. ಯಾವುದೇ ಪ್ರಯತ್ನದಲ್ಲಿ ವೈಫಲ್ಯ, ಮನೆಯಲ್ಲಿಯೂ ಕಲಹ, ವೃತ್ತಿ ಜಾಗದಲ್ಲೂ ಕಲಹ ಅಥವಾ ಪ್ರಯಾಣದಲ್ಲೂ ಕಲಹದ ವಾತಾವರಣ, ವಾಗ್ವಾದಗಳು ಮಾಡುವಂಥದ್ದು, ಅಸಮಾಧಾನಕರವಾದ ಘಟನೆಗಳು ಜರುಗಲಿವೆ. ಆ ಬಳಿಕ 21, 22, 23 ಮಂಗಳವಾರ, ಬುಧವಾರ, ಗುರುವಾರ ಈ 2 ದಿನಗಳು ಸಹ 3 ದಿನಗಳು ಸಹ ನಿಮಗೆ ಅಷ್ಟೇನು ಉತ್ತಮವಾದ ಫಲ ನಿರೀಕ್ಷೆ ಇರೋದಿಲ್ಲ. ಎಲ್ಲ ಕೆಲಸ ಕಾರ್ಯಗಳು, ವಿಘ್ನ, ಅಡೆತಡೆಗಳು ಬರ್ಬೋದು. ಜೊತೆಗೆ ಯಾವುದೇ ನಿಮಗೆ ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ ಸಹ ಕೊಡ್ಬೋದು. ಉದ್ಯಮ ವ್ಯಾಪಾರದಲ್ಲಿ ಪ್ರತಿಸ್ಪರ್ಧಿಗಳ ನಿಮಗೆ ತೊಂದರೆ ಆಗುವಂಥದ್ದು. ಈ ರೀತಿ ಅನೇಕ ರೀತಿಯ ಮನಸ್ಸಿಗೆ ಆತಂಕ ಅಥವಾ ಭಯ ಹುಟ್ಟಿಸುವಂತಹ ಘಟನೆಗಳು ಆರಂಭದಲ್ಲಿ ಆಗ್ಬೋದು 19, 20ರಲ್ಲಿ. ಆ ಬಳಿಕ 21, 22, 23 ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. ಹೆಚ್ಚಿನೇನು ವ್ಯತ್ಯಾಸಗಳಿಲ್ಲ. ಆದರೆ ಎಲ್ಲ ನಿಮ್ಮ ದೈನಂದಿನ ಚಟುವಟಿಕೆಗಳು, ವ್ಯಾಪಾರ, ಉದ್ಯಮ, ಶಿಕ್ಷಣ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ದೇವಾಲಯಗಳ ಸಂದರ್ಶನ ಮಾಡುವಂಥ ಅವಕಾಶ ಬರ್ಬೋದು. ಜೊತೆಗೆ ಯಾವುದೇ ರೀತಿಯ ಧಾರ್ಮಿಕವಾದ ವಿಚಾರಗಳಿಗೆ ನೀವು ಏನಾದರೂ ಹಣದ ಪಾವತಿ ಮಾಡುವಂಥ ಅವಕಾಶಗಳು ಬರುವಂಥದ್ದು. ಈ ರೀತಿ ಅನೇಕ ಉತ್ತಮ ಫಲಗಳು ಆಗಲಿವೆ. ಇನ್ನು 24, 25 ಶುಕ್ರವಾರ, ಶನಿವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಚಂದ್ರನ ವಿಶೇಷವಾದ ಬೆಂಬಲ ನಿಮಗೆ ಕರ್ಮಸ್ಥಾನದಲ್ಲಿರುವ ಕಾರಣ ಅಲ್ಲಿ ವ್ಯಾಪಾರ, ವೃತ್ತಿ, ಉದ್ಯಮಗಳ ಶಿಕ್ಷಣಗಳಾಗಲಿವೆ. ಅನೇಕ ರೀತಿಯ ಶುಭ ಫಲಿತಾಂಶಗಳು. ಇನ್ನು ಕೆಲವರಿಗೆ ದೀರ್ಘಕಾಲದಿಂದ ಭೇಟಿಯಾಗದಿದ್ದಂತಹ ಕೆಲವು ಬಂಧುಗಳ, ಮಿತ್ರರ ಭೇಟಿಯಾಗುವಂಥ ಅವಕಾಶ. ಮನೆಯಲ್ಲಿ ಸಹ ನೆಮ್ಮದಿಯ ವಾತಾವರಣ ಇರುವಂಥದ್ದು 24, 25ರಲ್ಲಿ. ಹಾಗಾಗಿ ಕುಂಭರಾಶಿಯವರಿಗೆ ಈ ವಾರದಲ್ಲಿ ಚಂದ್ರನ ಬೆಂಬಲ ಮೊದಲ 5 ದಿನಗಳು ಇರುವುದಿಲ್ಲ.
ಭಾನುವಾರದಿಂದ ಗುರುವಾರವರೆಗೆ ಚಂದ್ರನ ಬೆಂಬಲದ ಕೊರತೆ ಇರುವ ಕಾರಣ ಅನೇಕ ರೀತಿಯ ಏರುಪೇರಿನ ಘಟನೆಗಳು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಜರುಗಬಹುದು. ಕೊನೆಯ 2 ದಿನಗಳು ಮಾತ್ರ ನಿಮಗೆ ವಿಶೇಷವಾಗಿ ಚಂದ್ರನ ಬೆಂಬಲ ಇರದೆ 24, 25 ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಉದ್ಯಮ, ವ್ಯಾಪಾರ, ಶಿಕ್ಷಣ, ಆರೋಗ್ಯದಲ್ಲಿ ಉತ್ತಮವಾದ ಫಲ ನಿಮಗೆ ವಾರದ ಕೊನೆಯ 2 ದಿನಗಳಲ್ಲಿ ಸಿಗಲಿದೆ. ಬಳಸತಕ್ಕಂಥ ಬಣ್ಣಗಳ ವಿಚಾರ ಬಂದರೆ ವೈಟ್ ಅಥವಾ ಬಿಳಿಯ ಬಣ್ಣ, ಜೊತೆಗೆ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ಬಳಸುವಂಥದ್ದು. ವೈಟ್ ಅಥವಾ ಬಿಳಿ ಬಣ್ಣವನ್ನು ವಾರ ಪೂರ್ತಿ ಬಳಸಿದರೆ, ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ನೀವು 24ರಿಂದ ಬಳಸಿಕೊಳ್ಳುವಂಥದ್ದು. ಯಾಕಂದರೆ ಅಲ್ಲಿ 24ಗೆ ಬುಧನ ಪರಿವರ್ತನೆ ಆದಾಗಲೇ ನಿಮಗೆ ಆ ಬುಧನ ಬೆಂಬಲ ಸಿಗುವಂಥದ್ದು. ಸಂಖ್ಯೆ 5 ಹಾಗೆ ನೀವು ವಿಶೇಷವಾಗಿ ಅಲ್ಲಿ ಬುಧನ ಬೆಂಬಲ ಆರಂಭ ಆದಮೇಲೆ 24ರಿಂದ ನೀವು ಬಳಸ್ಕೊಳ್ಳುವಂಥದ್ದು. ಎಲ್ಲ ಕುಂಭರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ ಹಾಗೂ ತಮಗೆಲ್ಲರಿಗೂ ದೀಪಾವಳಿ ಹಾರ್ದಿಕ ಶುಭಾಶಯಗಳು. ಇನ್ನು ಮೀನರಾಶಿಗೆ ವಾರದ ಆರಂಭ ಶುಭಾರಂಭ. ಭಾನುವಾರ, ಸೋಮವಾರ ನಿರೀಕ್ಷಿತ ಅನಿರೀಕ್ಷಿತ ಕೆಲಸ ಕಾರ್ಯಗಳಾಗಲಿವೆ. ಉದ್ಯಮ, ವ್ಯಾಪಾರ, ಶಿಕ್ಷಣದಲ್ಲಿರುವವರಿಗೆ ಉನ್ನತ ಪ್ರಶಸ್ತಿ, ಸ್ಥಾನಮಾನ, ಜೊತೆಗೆ ನೀವು ಹಿಂದೆ ಪ್ರಯತ್ನ ಮಾಡಿದಂಥ ಯಾವುದೇ ರೀತಿಯ ಒಂದು ಸಕಾರಾತ್ಮಕ ವಿಚಾರಗಳಿಗೆ ಇಂದಿನ ಫಲಿತಾಂಶಗಳು ಬರ್ಬೋದು. ಅಂದರೆ ತುಂಬ ವಿಳಂಬದ ಬಳಿಕ ಅದು ನಿಮಗೆ ಉದ್ಯೋಗ ವಿಚಾರನೋ, ಹಣಕಾಸು ವಿಚಾರನೋ ಅಥವಾ ಮದುವೆಯ ಬಾಂಧವ್ಯದ ವಿಚಾರನೋ, ನೀವು ತುಂಬ ಕಾಲದಿಂದ ನಿರೀಕ್ಷೆ ಅಥವಾ ಕಾಯ್ತಾ ಇದ್ದ ಒಂದು ಘಟನೆಗಳು ಇಂದು ಸ್ವಲ್ಪ ವಿಳಂಬವಾಗಿ ಇಂದು ಆಗಲಿವೆ. ಬಂಧುಗಳಲ್ಲಿ, ಮಿತ್ರರಲ್ಲಿ ಬಾಂಧವ್ಯ ಚೆನ್ನಾಗಾಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ ಒದಗಿ ಬರಲಿದೆ. ಜೊತೆಗೆ ಯಾವುದೇ ರೀತಿಯ ನಿಮ್ಮ ವ್ಯಾಪಾರ, ಉದ್ಯಮ, ಶಿಕ್ಷಣದಲ್ಲಿ ನಿಮಗೆ ಹೆಚ್ಚಿನ ಒಂದು ಅಭಿವೃದ್ಧಿಗಾಗಿ ಅನೇಕ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಪಾಲ್ಗೊಳ್ಳುವಂಥ ಅವಕಾಶ ಈ ಭಾನುವಾರ, ಸೋಮವಾರ ಬರಲಿವೆ. ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಲಾಭಗಳು ಭಾನುವಾರ, ಸೋಮವಾರ ಆಗುವಂಥದ್ದು. ಇನ್ನು ಮಂಗಳವಾರ, ಬುಧವಾರ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ. 21, 22 ಮತ್ತು 23 3 ದಿನಗಳು ಸ್ವಲ್ಪ ಏರಿಳಿತಗಳ ಘಟನೆ ಆಗುವಂಥದ್ದು. ವ್ಯಾಪಾರ, ಉದ್ಯಮದಲ್ಲಿ ಕುಸಿತ, ಮನಸ್ಸಿನಲ್ಲಿ ಬೇಜಾರಾಗುವಂಥ ಘಟನೆ, ಪತಿ ಪತ್ನಿಯರ ಬಾಂಧವ್ಯ ಕೊರತೆ, ಜೊತೆಗೆ ಅನೇಕ ರೀತಿಯ ನಿಮಗೆ ಮಿತ್ರರ ಅಥವಾ ಗುಪ್ತ ರೂಪದ ಶತ್ರುಗಳಿಂದ ನಿಮಗೆ ಅಡೆತಡೆಗಳು, ವಿಘ್ನಗಳು ಬರ್ಬೋದು. ಅಥವಾ ಸಾಮಾಜಿಕ ಜಾಲತಾಣ ಇತ್ಯಾದಿಗಳಲ್ಲಿ ನಿಮ್ಮ ವಿರುದ್ಧವಾದ ಏನಾದರೂ ಸಂಚುಗಳು ಅಥವಾ ಆರೋಪಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 21, 22, 23ರಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಆರೋಗ್ಯದ ರಕ್ಷಣೆ ಸಹ ಕಾಪಾಡ್ಕೋಬೇಕು. ಇನ್ನು ಕೊನೆಯ 2 ದಿನಗಳು ಉತ್ತಮ ಫಲಗಳು. 24, 25ರಲ್ಲಿ ಉತ್ತಮ ಫಲ ನಿರೀಕ್ಷೆ ಬರುತ್ತೆ. ಉದ್ಯಮ, ವ್ಯಾಪಾರ, ಶಿಕ್ಷಣ ಎಲ್ಲ ಚೆನ್ನಾಗಿ ನಡೀತಾ ಹೋಗುವಂಥದ್ದು. ಜೊತೆಗೆ ಹಿಂದೆ ನೀವು ಮಾಡಿ ಬಿಟ್ಟಂತಹ ಯಾವುದೇ ಕೆಲಸ ಕಾರ್ಯಗಳು, ಅರ್ಧದಲ್ಲಿ ಬಿಟ್ಟಂಥ ಕೆಲಸ ಕಾರ್ಯಗಳು ಇಂದು ಪೂರ್ಣ ಆಗ್ಬೋದು. ಅದೇ ರೀತಿ ಮಿತ್ರರು, ಬಂಧುಗಳ ಜೊತೆಗೆ ಉತ್ತಮ ಬಾಂಧವ್ಯ ಸಹ ಒದಗಿ ಬರಲಿದೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಹಾಗಾಗಿ ಈ ಮೀನರಾಶಿಯವರಿಗೆ ಆರಂಭದ ದಿನ ಅತ್ಯುತ್ತಮವಾಗಿ ಬಂದಿದೆ. 19, 20 ಅತ್ಯುತ್ತಮ ಫಲ. ಆ ಬಳಿಕ 21, 22, 23 ಮಿಶ್ರ ಫಲ. ಜೊತೆಗೆ ಕೊನೆಯ 2 ದಿನಗಳು ಸ್ವಲ್ಪ ಸಾಮಾನ್ಯ ಫಲ 24 ದಿನದಲ್ಲಿ ಬರಲಿವೆ. ಹಾಗಾಗಿ ಈ ದಿನಗಳನ್ನು ಗಮನಿಸಿಕೊಂಡು ಎಲ್ಲ ಮೀನರಾಶಿಯವರು ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ಬಂದರೆ ಎಲ್ಲೋ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಜೊತೆಗೆ ಈ ಸಂಖ್ಯೆಗಳು 3 ಮತ್ತು 5, 3 ಮತ್ತು 5 ಅನ್ನು ಬಳಸ್ಕೊಳ್ಳೋದು. ಎಲ್ಲೋ ಮತ್ತು ಗ್ರೀನು 3 and 5 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ ಹಾಗೂ ತಮಗೆಲ್ಲರಿಗೂ ದೀಪಾವಳಿ ಹಾರ್ದಿಕ ಶುಭಾಶಯ. ಇವೆಲ್ಲವೂ ಈ ವಾರದ ಭವಿಷ್ಯವನ್ನು ಈಗ ವಿಶ್ಲೇಷಣೆ ಮಾಡಲಾಗಿದೆ. ಅಕ್ಟೋಬರ್ 19ರಿಂದ 25ರವರೆಗಿನ ಒಂದು ವಿಶೇಷವಾದ ಭವಿಷ್ಯ. ದೀಪಾವಳಿಯ ಪರ್ವಕಾಲದಲ್ಲಿ ಕೆಲವೊಂದು ರಾಶಿಗಳಿಗೆ ಮಧ್ಯೆ ಕೆಲವೊಂದು ಸಾಮಾನ್ಯ ಫಲ, ಮಿಶ್ರ ಫಲ ಹಾಗೂ ಉತ್ತಮ ಫಲಗಳು ವ್ಯಕ್ತವಾಗಿದ್ದರೂ ಯಾರು ಈ ಮಧ್ಯಮ, ಮಿಶ್ರ ಅಥವಾ ಸಂಕಷ್ಟದ ಫಲಗಳಿಂದ ವಿಚಲಿತರಾಗಬೇಕಾಗಿಲ್ಲ. ನಿಮ್ಮ ದೈನಂದಿನ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಮಾರ್ಗವನ್ನು ಅನುಸರಣೆ ಮಾಡಿಕೊಳ್ಳಿ. ಅಥವಾ ನಿಮಗೆ ಇಷ್ಟ ಆಗುವಂಥ ಇಷ್ಟ ದೇವರು, ಕುಲದೇವರು ಅಥವಾ ನಿಮ್ಮ ಗ್ರಾಮದಲ್ಲಿರುವಂಥ ಗ್ರಾಮ ದೇವರು ಅಥವಾ ಅಮ್ಮನವರು ಯಾವುದೇ ರೀತಿಯ ದೇವತಾ ಭಕ್ತಿಯನ್ನು ಮಾಡ್ತಾ ಬನ್ನಿ. ದೀಪಾವಳಿಯ ಪರ್ವಕಾಲದಲ್ಲಿ ವಿಶೇಷವಾಗಿ ನಾವು ಮನೆ ದೇವರನ್ನು, ಜೊತೆಗೆ ಈ ಪ್ರಕೃತಿಯ ಆರಾಧನೆಯನ್ನು, ಜೊತೆಗೆ ಇರತಕ್ಕಂಥ ಶಕ್ತಿ ಸ್ವರೂಪಿಣಿ ಅಂದರೆ ತಾಯಿ ಮಹಾಲಕ್ಷ್ಮಿ ಸ್ವರೂಪಿಣಿಯನ್ನು ಪೂಜೆ ಮಾಡುವಂಥ ಪದ್ಧತಿ. ಯಾಕಂದರೆ ನವರಾತ್ರಿ ಪರ್ವಕಾಲದಲ್ಲಿ ಆಕೆಯನ್ನು ನಾವು ಮಹಾಗೌರಿ, ಮಹಾಕಾಳಿ, ದುರ್ಗಾ ರೂಪದಲ್ಲಿ ಪೂಜೆ ಮಾಡಿರ್ತೇವೆ. ಈಗ ಈ ದೀಪಾವಳಿಯ ಪರ್ವಕಾಲದಲ್ಲಿ ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸೌಭಾಗ್ಯಲಕ್ಷ್ಮಿ ಅಥವಾ ಅಷ್ಟಲಕ್ಷ್ಮಿ ಸ್ವರೂಪದಲ್ಲಿ ತಾಯಿ ಲಕ್ಷ್ಮಿಯ ಆರಾಧನೆ, ಲಕ್ಷ್ಮಿಯ ಪೂಜೆಯನ್ನು ಮಾಡುವಂಥ ಪದ್ಧತಿ ಇರುತ್ತೆ. ಹಾಗಾಗಿ ತಮಗೆಲ್ಲರಿಗೂ ಈ ಪರ್ವಕಾಲದ ದೀಪಾವಳಿಯಲ್ಲಿ ತ್ರಿಶಕ್ತಿಗಳ ವಿಶೇಷವಾದ ಅನುಗ್ರಹ, ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ಸ್ವರೂಪಿಣಿಯ ವಿಶೇಷವಾದ ಅನುಗ್ರಹಗಳು ಸಿದ್ಧಿಯಾಗಲಿ. ನಿಮ್ಮ ಕುಲಾಚಾರದಂತೆ ಅಥವಾ ಗುರು ಹಿರಿಯರ ಮಾರ್ಗದರ್ಶನದಂತೆ ದೀಪಾವಳಿ ಹಬ್ಬವನ್ನು ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡಿಕೊಳ್ಳಿ. ಮನೆಯಲ್ಲೂ ಮನದಲ್ಲೂ ದೀಪಗಳು ಬೆಳಗಲಿ. ಅಜ್ಞಾನದ ಒಂದು ಅಂಧಕಾರ ತೊರೆದು ಸರ್ವರಿಗೂ ಆ ಒಂದು ಜ್ಞಾನದ ಜ್ಯೋತಿಯ ದರ್ಶನ ಆಗಲಿ. ವಾಹಿನಿಯನ್ನು ತಾವು ನಿರಂತರ ಪ್ರೋತ್ಸಾಹಿಸಿದ್ದೀರಾ, ಮತ್ತೊಮ್ಮೆ ತಮಗೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಳಾನಿ ಭವಂತು.